So guys, today definitely we are going to discuss the very important chapter, Indian Contract Act. So Indian Contract Act, exactly ಏನಿದು, how this operate, everything we'll discuss. So please be with the topic. What happened is that ಇಲ್ಲಿ ನೋಡಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಸರಿಯಾಗಿ ಕಲಿತ್ರಪ್ಪ ಅಂದರೆ ಅಬ್ಬಬ್ಬ ಅಂದ್ರೆ ಆರಾಮ್ಸೆ 30 ಮಾರ್ಕ್ಸ್ ತೆಗಬಹುದು. ಈಗ 100 ಮಾರ್ಕ್ಸ್ ಕ್ವಶನ್ ಇದೆ ನಿಮ್ಗೆ. ಈಗ ಇದರಲ್ಲಿ 20 to 30% ಮಾರ್ಕ್ಸ್ ಕೇಳ್ತಾರೆ ಕಂಪ್ಲೀಟ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ರೈಟ್. ಇದಾದ್ಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ಓಮಿ ಇಸ್ ಮೈ ವಾಯ್ಸ್ ಇಸ್ ಕ್ಲಿಯರ್ ಫಾರ್ ಯು? ಹೇಳಪ್ಪ, ಧ್ವನಿ ಕ್ಲಿಯರ್ ಆಗಿದೆ ನಂದು? ಕ್ಯಾನ್ ಯು ಹಿಯರ್ ಮೀ? Hello, hello, chalo, hello, hello, chalo. You can hear me, right? Chalo. Okay, we'll go with the material in the same time. Maximum material make different ಮಾಡ್ತೀನಿ ನಾನು, because ultimately questions ಇದ್ರಾಗಿಂದ ಕೇಳ್ತಾರೆ ನಿಮಗೆ. So ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ. Material is the ultimate god here. I mean, for to clear the CA foundation, material ಇದೆಯಲ್ಲ, material ದಲ್ಲಿನೇ ಇರುತ್ತೆ. ಬಟ್ ಆದರೂ ಕೂಡ some examples are wise, we'll go through it. ಈಗ ಇದೇನು ಕಲರ್ ಚೇಂಜ್ ಮಾಡ್ಬಿಟ್ಟಿದಾರಪ್ಪ ಇವರು. ಓ ಮೈ ಗಾಡ್, ಇರ್ಲಿ. ಕಾಣ್ತಾ ಇದೆಯೇನಪ್ಪ ಇದು? ಚಲೋ. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಚ್ಚಾ. ವಾಟ್ ಡು ಯು ಮೀನ್ ಬೈ ಕಾಂಟ್ರಾಕ್ಟ್? ಕಾಂಟ್ರಾಕ್ಟ್ ಸೊ ಕಾಂಟ್ರಾಕ್ಟ್ದಲ್ಲಿ ವಾಟ್ ಆರ್ ದಿ ಟರ್ಮ್ಸ್ ಬರ್ತವೆ, that we'll discuss today, and we'll ensure that you are going to get through this thoroughly. I'm sure उनको फोन दे, जाग बोला ट्वेल्थ क्लास में बोला. नट लेट्स स्टार्ट बच्चों. ನೋಡಿ, ಕಾಂಟ್ರಾಕ್ಟ್ ಅದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ರೈಟ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಆ್ಯಂಡ್ ನನ್ನ ಪ್ರಕಾರ 30 to 35% ವೇಟೇಜ್ ಸಿಗುತ್ತಿಲ್ಲ ಔಟ್ ಆಫ್ 100%ದಾಗ, ಬಿಕಾಸ್ ವಿ ಹ್ಯಾವ್ ಸೇಲ್ ಆಫ್ ದಿ ಗುಡ್ಸ್ ಆಕ್ಟ್. ಬಟ್ ಕಾಂಟ್ರಾಕ್ಟ್ ಆಕ್ಟ್ ನೀವು ಪಕ್ಕ ಆದರೆ ಐ ಆಮ್ ಶ್ಯೂರ್ ನೀವು ಹೇಳ್ಬೋದು, ಹೌದಪ್ಪ ನಾ ಪಾಸ್ ಆಗ್ತೇನೆ ಅಂತ. ಅದಕ್ಕಿಂತ ಮುಂಚೆ ವಾಟ್ ಐ ವಾಂಟ್ ಇಸ್ ದಟ್ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪ, ವಾಟ್ ಎಕ್ಸಾಕ್ಟ್ಲಿ ದ ಕಾಂಟ್ರಾಕ್ಟ್ ಈಸ್. ನೋಡು, ಒಂದು ಮಾತನ್ನ ಬಿಡ್ಕೋ, ಕಾಂಟ್ರಾಕ್ಟ್ ಇದೆಯಲ್ಲ, ಇದು ಎರಡು ಪಾರ್ಟಿ ಇರ್ತವೆ. ದೇರ್ ಆರ್ 2 parties ವಿ ಹ್ಯಾವ್. ಓಕೆ, ಈ 2 party ನಡುವೆ ಏನು ಅಗ್ರಿಮೆಂಟ್ ಆಗಿರುತ್ತೆ, ಒಪ್ಪಂದ ಆಗಿರುತ್ತೆ, ರೈಟ್. ಕಾಂಟ್ರಾಕ್ಟ್ ಇದೆ, 2 party ಇದಾವೆ. ಈ 2 ಪಾರ್ಟಿ ನಡುವೆ ಏನಾಗಿದೆ, ಒಂದು ಒಪ್ಪಂದ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ ಯಾವ್ದರ ಪಾರ್ಟಿ ತನ್ನ ವಾಯ್ದೆ ಪ್ರಕಾರ ನಡೀಲಿಲ್ಲ ಅಂದ್ರೆ ಅದನ್ನು ಎನ್ಫೋರ್ಸ್ ಮಾಡಬಹುದು. ಎನ್ಫೋರ್ಸ್ ಅಂದ್ರೆ ಕೋರ್ಟ್ದಾಗ ಎಳಿಬಹುದು ಅವ್ರಿಗೆ. ನಾವು ನೀವು ಹೇಳಿದ ಪ್ರಕಾರ ನಡೆಸಿಲ್ಲ, ನಂಗೆ ಅದರಿಂದ ನಷ್ಟ ಆಗಿದೆ, ಹಾನಿ ಆಗಿದೆ, ಧೋಕಾ ಆಗಿದೆ, ಚೀಟಿಂಗ್ ಆಗಿದೆ, ಫ್ರಾಡ್ ಆಗಿದೆ, ನನಗೆ ನ್ಯಾಯ ಬೇಕು. ಸೊ ಅಂದ್ರೆ ಏನ್ರಿ ಸರ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ ಯಾವುದೇ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಬಲ್, ಏನಪ್ಪ, ಎನ್ಫೋರ್ಸಿಬಲ್ ಬೈ ಲಾ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತೀವಿ. ಗೊತ್ತಾಗಿದೆ? ಸಿಂಪಲ್ ಐತಲ್ಲ. ಬಟ್ ಇದು ಸಿಂಪಲ್ ಇಲ್ಲ. ಇಲ್ಲಿ ನೋಡು, ಅಗೇನ್ ಕಾಂಟ್ರಾಕ್ಟ್ದಾಗ 2 ಭಾಗ ಬರ್ತವೆ. ಒಂದಿದೆ ಅಗ್ರಿಮೆಂಟ್. ಸರ್ ನನಗೆ ಅಗ್ರಿಮೆಂಟ್ ಅಂದ್ರೆ ಏನು ಗೊತ್ತಿಲ್ಲ,
ಹೌದು ಸರ್, ನನಗೆ ಎನ್ಫೋರ್ಸಬಿಲಿಟಿ ಗೊತ್ತಿಲ್ಲ. ಅದೇ ಏನು ಗೊತ್ತಾಗ್ತಾ ಇದೆ, ಈ ಕಾಂಟ್ರಾಕ್ಟ್ ಇದಲ್ಲ, ಕಾಂಟ್ರಾಕ್ಟ್ ದಲ್ಲಿ ಎರಡು ಭಾಗ ಇದಾವೆ. ಒಂದಿದೆ ಅಗ್ರಿಮೆಂಟ್, ಎರಡನೇದಿದೆ ಯಾವುದಪ್ಪ, ಎನ್ಫೋರ್ಸಬಿಲಿಟಿ. ಈಗ ಇದನ್ನ ಆಮೇಲೆ ನೋಡೋಣ ಅಂತ. ಟುಡೇ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದಟ್ ನೌ. ಬಟ್ ವೆರಿ ಇಂಪಾರ್ಟೆಂಟ್, ಯಾವುದೇ ಕಾಂಟ್ರಾಕ್ಟ್ ಇದೆಯಲ್ಲ ಇದರ ಅಗ್ರಿಮೆಂಟ್ ಅಂದ್ರೆ ಏನ್ರಿ ಸರ್? ವಾಟ್ ಈಸ್ ಅಗ್ರಿಮೆಂಟ್? ಒಪ್ಪಂದ ಅಂದ್ರೆ ಏನಪ್ಪ? ಏನು ಐಡಿಯಾ ನಿಮಗೆ? ಟೆಲ್ ಮಿ, ವಾಟ್ ಡು ಯು ಮೀನ್ ಬೈ ಅಗ್ರಿಮೆಂಟ್? ನೋಡು, ಅಗ್ರಿಮೆಂಟ್ ಅಂದ್ರೆ ಎರಡು ಪಾರ್ಟಿ ಇದಾವೆ, ಕರೆಕ್ಟ್? ಎರಡು ಪಾರ್ಟಿ ನಡುವೆ ಅಗ್ರಿಮೆಂಟ್ ಆಗೈತಿ. ಇಲ್ಲಿ ಯಾವ್ದಾರ ಒಂದು ಪಾರ್ಟಿ ಪ್ರಾಮಿಸ್ ಮಾಡಿರ್ಬೋದು, ಕರೆಕ್ಟ್? ಇನ್ನೊಂದು ಪಾರ್ಟಿ ಅದಕ್ಕೆ ಆಕ್ಸೆಪ್ಟ್ ಮಾಡಿರ್ಬೋದು, ಹೌದಲ್ಲ? ಎರಡು ಪಾರ್ಟಿ ಅದಾವೆ, ಎರಡು ಪಾರ್ಟಿ ನಡುವೆ ಅಗ್ರಿಮೆಂಟ್ ಆಗಿದೆ. ಈಗ ಅಗ್ರಿಮೆಂಟ್ದಾಗ ಏನಿತ್ತು, ಅಗ್ರಿಮೆಂಟ್ ಆಗಿದ್ದ ಮುಂಚೆ ಒಂದು ಪಾರ್ಟಿ ಪ್ರಪೋಸ್ ಮಾಡಿರ್ಬೋದು, ಪ್ರಾಮಿಸ್ ಮಾಡಿರ್ಬೋದು, ಇನ್ನೊಂದು ಪಾರ್ಟಿ ಅದಕ್ಕೆ ಆಕ್ಸೆಪ್ಟ್ ಮಾಡಿರ್ಬೋದು. ಯಾವಾಗ ಪ್ರಾಮಿಸಸ್, ಏನೋ ಪ್ರಾಮಿಸಸ್ ಅಂದ್ರೆ ವಾಯ್ದೆ ಅಥವಾ ಸೆಟ್ ಆಫ್ ದಿ ಪ್ರಾಮಿಸ್, ಏನಪ್ಪ? ಸೆಟ್ ಆಫ್ ದಿ ಪ್ರಾಮಿಸ್. ಪ್ರಾಮಿಸ್ ಒಂದು ಸೆಟ್ ಕಂಪ್ಲೀಟ್, ಒಂದಲ್ಲಿ 10 ಪ್ರಾಮಿಸ್ ಮಾಡೋಣ, ರೈಟ್? ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್. ಈಗ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್. ಈಗ ಇವ ಪ್ರಾಮಿಸ್ ಮಾಡಾನೆ, ಇವ ಆಕ್ಸೆಪ್ಟ್ ಮಾಡಾನೆ, ಒಪ್ಕೋತಿ? ಆಕ್ಸೆಪ್ಟ್ ಮಾಡಿದ್ಮ್ಯಾಗೆ ಈಗ ಪ್ರಾಮಿಸ್ ಏನೈತಪ್ಪ? ನಾನು ನಿನಗೆ ನನ್ನ ಹತ್ರ ಇದ್ದ ವಸ್ತುವನ್ನು ಮಾರ್ತೇನೆ. ಇವನ ಹತ್ರ ಒಂದು ವಸ್ತು ಇದೆ, ಅದಕ್ಕೆ ಪ್ರಾಮಿಸ್ ಮಾಡ್ಯಾನವ, ಇವ ಆಕ್ಸೆಪ್ಟ್ ಮಾಡಿದಾನೆ ಅಥವಾ ಇವ ಪ್ರಾಮಿಸ್ ಮಾಡಾನೆ ಅಂತ. ಆಯ್ತು, ಈ ವಸ್ತು ನಾನು ಖರೀದಿ ಮಾಡ್ತೀನಿ, ಅದರದನ್ನ ಬೆಲೆ ಕೊಡ್ತೀನಿ. ಗೊತ್ತಾಗಿದೆಯಾ? ಗೊತ್ತಾಗಿದೆ ಅಂದ್ರೆ ಏನ್ರಿ ಸರ್? ಅಗ್ರಿಮೆಂಟ್ ಇಸ್ ನಥಿಂಗ್ ಬಟ್ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್. ಈಗ ವಸ್ತುವಿನ ಪ್ರತಿಫಲ, ಈಗ ವಸ್ತು ಮಾರಾಕತ್ತೀವಿ ಅಂದ್ರೆ ಅದ್ರ ಏನ್ ಬೇಕಲ್ಲ, ಹೌದಲ್ಲ? ರಿಲ್ಯಾಕ್ಸ್ ಹಾಕಂದ್ರೆ ಆರಾಮ್ಸ್, ಏನು ಅದಕ್ಕೆ ಡಿಫಿಕಲ್ಟ್. ಸೊ ಯಾವಾಗ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್, ಏನಪ್ಪ? ಕನ್ಸಿಡರೇಷನ್ ಟು ಈಚ್ ಅದರ್ ಈಸ್ ಕಾಲ್ಡ್ ಅಗ್ರಿಮೆಂಟ್. ಅರ್ಥ ಆಗಿದೆ? ಅಂದ್ರೆ ಏನ್ರಿ ಸರ್? ನೋಡಪ್ಪ ಇಲ್ಲಿ ಐ ಎಕ್ಸ್ಪ್ಲೇನ್ ದ್ಯಾಟ್. ಸ್ವಲ್ಪ ಕೇಳಲೆ. ಈಗ ಇಲ್ಲೇದಾನೆ ಎಕ್ಸ್ ಅನ್ನವ, ಓಕೆ? ಇಲ್ಲೇದಾನೆ ವೈ, ಇಬ್ರು ಪಾರ್ಟಿ ಇದ್ದಾರೆ. ಈಗ ಎಕ್ಸ್ ಪ್ರಾಮಿಸ್ ಮಾಡಾನೆ ಯಾರಿಗೆ? ವೈಗೆ. ನಾನು ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ, ಓಕೆ? ನಿನ್ನ ಹತ್ರ ಇದ್ದ ಏನೋ ಒಂದು ಪ್ರಾಪರ್ಟಿನೋ, ಏನೋ ಒಂದು ಅಸೆಟ್ಸ್, ಏನೋ ಒಂದು ಗೂಡ್ಸ್, ರೈಟ್? ಏನೋ ಒಂದು ಅಸೆಟ್ಸ್ ಇದೆ, ಆ ಅಸೆಟ್ಸ್ ಅನ್ನ ಮಾರಪ್ಪ ಅಂತ. ಈಗ ಪ್ರಾಮಿಸ್ ಏನ್ ಮಾಡಿದ್ದಾರೆ? ಯಾರಿಗೆ? ವೈಗೆ. ಸೊ ಇಲ್ಲಿ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್, ಇದಕ್ಕೆ ಆಕ್ಸೆಪ್ಟ್ ಮಾಡಾರ, ಇದನ್ನ ಇವ್ರದ ಪ್ರಾಮಿಸ್ಗೆ ಆಕ್ಸೆಪ್ಟ್ ಮಾಡಾರಲ್ಲ, ಇವ್ರದ ಪ್ರಾಮಿಸ್ಗೆ ಇವ್ರು ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಯಾವಾಗ ಪ್ರಾಮಿಸ್ ಆಕ್ಸೆಪ್ಟ್ ಆಗಿದೆ ಮತ್ತೆ ಆ ಆಕ್ಸೆಪ್ಟೆನ್ಸ್ ಏನಾಗ್ತಾ ಇದೆ? ಫಾರ್ಮ್ ಆಗ್ತಾ ಇದೆ. ಏನ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ? ಕನ್ಸಿಡರೇಷನ್. ಸರ್ ಕನ್ಸಿಡರೇಷನ್ ಏನ್ರಿಪ್ಪ? ಕನ್ಸಿಡರೇಷನ್ ನೋಡ್ರಿಪ್ಪ, ಎಕ್ಸ್ಗೆ ಏನಾಗುತ್ತೆ ಕನ್ಸಿಡರೇಷನ್ ಇಲ್ಲಿ? ಆ ಅಸೆಟ್. ವೈಗೆ ಏನಾಗುತ್ತೆ? 2 lakh rupees. ಗೊತ್ತಾಗಿದೆ? ಗೊತ್ತಾಗಿದೆ? ಕನ್ಸಿಡರೇಷನ್ ಮೀನ್ಸ್, ಸಾರಿ, ಅಗ್ರಿಮೆಂಟ್ ಮೀನ್ಸ್ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್ ಈಸ್ ಕಾಲ್ಡ್ ಕಾಂಟ್ರಾಕ್ಟ್. ನಾ ಬರೆಸ್ತೇನೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೋಡ್ಕೊ. ನಾನು ನೋಟ್ಸ್ ಕಳಿಸ್ತೇನೆ, ಆರಾಮ್ಸ್ ಮನೆಗೆ ಹೋಗಿ ಬರ್ಕೋಬೋದು ನೀವು. ಹಾಗಿದ್ದರೆ ಸರ್ ಏನ್ರಿಪ್ಪ? ನೋಡ್ರಿ, ಇಲ್ಲಿ ವೆರಿ ಸಿಂಪಲ್ ಟರ್ಮ್ದಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ದ ಟರ್ಮ್ ಕಾಂಟ್ರಾಕ್ಟ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ H. ಬರ್ಕೊಡ್ರಿ, ಕಾಂಟ್ರಾಕ್ಟ್ ದ ಮೀನಿಂಗ್. ಸೆಕ್ಷನ್ ಅನ್ನ ಬಿಟ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ಸೆಕ್ಷನ್ಸ್ ರಿಮೆಂಬರ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಬಿಕಾಸ್ ಎಕ್ಸ್ಪ್ಲೇಷನ್ ಮಾಡುವಾಗ, ನಾಳೆ ನೀವು ಇದನ್ನ ಸಾಲ್ವ್ ಮಾಡುವಾಗ ಅಗೇನ್ ದೊಡ್ಡ ಸಮಸ್ಯೆ ಆಗ್ತವೆ. ಐ ಡೋಂಟ್ ವಾಂಟ್ ಯು ಟು ಬಿ ಇನ್ ಪ್ರಾಬ್ಲಮ್ ದಟ್, ಕರೆಕ್ಟ್? ಸೊ ದ ಟರ್ಮ್ ಕಾಂಟ್ರಾಕ್ಟ್ ಇದೆಯಲ್ಲ, ಸೆಕ್ಷನ್ 2 ಸಬ್ಸೆಕ್ಷನ್ H. ಸೊ ಬೇಕಾದ್ರೆ ನಾ ಇಲ್ಲಿ ಒಂದ್ ಕಡೆ ಬರ್ದಿರ್ತೇನೆ ನೋಡ್ರಿ, ಬಿಕಾಸ್ ಇವತ್ತು ಯಾವ ಸೆಕ್ಷನ್ಸ್ ಓದಿದ್ದೇವೆ ಅಂತ, ರೈಟ್? ಏನ್ರಿ? ಸೆಕ್ಷನ್ 2 ಸಬ್ಸೆಕ್ಷನ್ H ಏನು? ಡಿಫೈನ್ಸ್ ಕಾಂಟ್ರಾಕ್ಟ್.
ಓಕೆನಾ? ಡಿಫೈನ್ಸ್ ಕಾಂಟ್ರಾಕ್ಟ್. ಅರ್ಥ ಆಗಿದೆ? ಏನ್ ಸರ್ ಅದು? ನೋಡಪ್ಪ, ಡಿಫೈನ್ಸ್ ಕಾಂಟ್ರಾಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನು? an agreement enforceable by law is contract. ಯಾವುದೇ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಕಾಂಟ್ರಾಕ್ಟ್. ಹಾಗಿದ್ದರೆ ಇಲ್ಲಿ ಏನಾಗ್ತಾ ಇದೆ? ಒಂದಾಗ್ತಾ ಇದೆ ಅಗ್ರಿಮೆಂಟ್, ಎರಡನೇದಾಗ್ತಾ ಇದೆ ಎನ್ಫೋರ್ಸಿಬಿಲಿಟಿ. ಗೊತ್ತಾಗಿದೆ? ಗೊತ್ತಾಗಿದೆ? ಹಾಗಿದ್ದರೆ ಕಾಂಟ್ರಾಕ್ಟ್ ಹ್ಯಾಸ್ 2 ಎಸೆನ್ಷಿಯಲ್ ಎಲಿಮೆಂಟ್ಸ್. ಇಲ್ಲಿ ಎಷ್ಟು ಅದಾವೆ ಎಲಿಮೆಂಟ್? ಇಲ್ಲಿ 2 ಎಲಿಮೆಂಟ್ಸ್ ಅದಾವೆ. ಸರ್ ಏನ್ರಿಪ್ಪ? ಫಸ್ಟ್ ಅಗ್ರಿಮೆಂಟ್ ಇದೆ, ಮತ್ತೆ ಎರಡನೇದೇನಿದೆ? ಎನ್ಫೋರ್ಸಿಬಿಲಿಟಿ. ನಾವು ಮತ್ತೆ ಯಾವ್ದಿರಲಿ? ಅಗ್ರಿಮೆಂಟ್ ಅಂದ್ರೆ ಏನು? ವಾಟ್ ಎಕ್ಸಾಕ್ಟ್ಲಿ ದ ಅಗ್ರಿಮೆಂಟ್ ಈಸ್? ಸೊ ನೋಡಿ ನೋಡಿಲೆ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ನೆನಪಿಟ್ಕೊಡ್ರಿಪ್ಪ, ಇಲ್ಲೇ ನೆನಪಿಟ್ಕೊಡ್ರಿ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಎದ್ರ ಬಗ್ಗೆ ಹೇಳುತ್ತದ? ಎದ್ರ ಬಗ್ಗೆ ಹೇಳುತ್ತೆ? ಅಗ್ರಿಮೆಂಟ್ ಬಗ್ಗೆ ಹೇಳುತ್ತೆ, ಹೌದಲ್ಲ? ಅಗ್ರಿಮೆಂಟ್ ಬಗ್ಗೆ ಹೇಳುತ್ತೆ. ಸೊ ಈಗ 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 ಏನಪ್ಪಾ? Section 2 define promises as when a person to whom one ನಿಮಿಷ ಇಲ್ಲಿ ಸ್ವಲ್ಪ ಏನೋ ಗಡಬಡ ಆಗತ್ತೆ ನನಗೆ. ತಡಿಪ್ಪ ಇಲ್ಲಿ ಒಂದು ನಿಮಿಷ. ಐ ಜಸ್ಟ್ ವಾಂಟ್ ಟು ಗೋ ವಿತ್ ದ ನೋಟ್ಸ್. ನಾವು ಇಲ್ಲಿ ಗಡಬಡ ಆಗಬಾರ್ದಲ್ಲ ಮತ್ತೆ. Because I can see there is some mistakes in it. ಅದೇ ಹೇಳ್ತೀನಿ ನಾನು. ಅವರು ನೋಟ್ಸ್ ಮಾಡುವಾಗ ಸ್ವಲ್ಪ ಗದ್ದಲ ಮಾಡ್ಯಾರೆ. ಇರಲಿ, ಡೋಂಟ್ ವರಿ, ವಿಲ್ ಕವರ್ ದಿಸ್ ನಾವು. ಸೊ ದಯವಿಟ್ಟು ಸ್ವಲ್ಪ ನೋಟ್ಸ್ ಇಟ್ಕೊರಿಪ್ಪ ನಿಮ್ಮ ಕಡೆ. ಕೀಪ್ ದ ನೋಟ್ಸ್ ವಿತ್ ಯು ಬಚ್ಚೋ. ಈಗ ನೋಡಪ್ಪ, ಸಿಂಪಲ್ ಆಗಿದೆ. ಏನು? ಟರ್ಮ್ ಕಾಂಟ್ರಾಕ್ಟ್ ಇಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್ ಆಯ್ತು. ಇದಂತೂ ಆಗಿದೆ ಈಗ, ಕರೆಕ್ಟ್? ಹೌದಲ್ಲ? ಈಗ an agreement enforceable by law. Again ಅಂತ ಪೈಲಿ ಎರಡು ಒಂದು ಕಂಡಿ ಸಿಚುವೇಶನ್ಸ್. ಫಸ್ಟ್ ಅಗ್ರಿಮೆಂಟ್ ಬಂತು, ಸೆಕೆಂಡ್ ಕರೆಕ್ಟ್. ಸೊ ಇದರ ಝೂಮ್ ಆಪ್ಷನ್ ಇಲ್ಲ ಅದ್ರಾಗ, ಆಯ್ತಲ್ಲ? ಓ ಹಿಂಗೈತೆ ಅದ್ರಾಗ. ಇಲ್ಲಿ ಕಾಣದಿಲ್ಲ ನಿಮ್ದು? ನಿಂಗೆ ಕಾಣದಿಲ್ಲಪ್ಪ ಇದು? ಕೇಳ್ರಿ ಏನಂದ್ರೆ ಬಚ್ಚ, ವೆರಿ ಸಿಂಪಲ್ ಇದೆ. ಅಗ್ರಿಮೆಂಟ್ ಅಂದ್ರೆ ಏನು? ಅಗ್ರಿಮೆಂಟ್ ನೋಡ್ರಿ, ಅಗ್ರಿಮೆಂಟ್ ಸೆಕ್ಷನ್ 2 ಸಬ್ಸೆಕ್ಷನ್ ಇ ಇದೆ. ವೆರಿ ಇಂಪಾರ್ಟೆಂಟ್. ಇದು ಅಗ್ರಿಮೆಂಟ್ ಅಲ್ಲ, ಇದು ಪ್ರಾಮಿಸ್. ಇದು ಪ್ರಾಮಿಸ್ ಮುಂದೆ ಬರುವಂತ ಸೆಕ್ಷನ್ 2 ಸಬ್ಸೆಕ್ಷನ್ ಇ ಏನ್ ಹೇಳ್ತದ? ಅಗ್ರಿಮೆಂಟ್ ಬಗ್ಗೆ ಹೇಳುತ್ತೆ. ಸೊ ಈಗ ಎದಕ್ಕೆ ಬರ್ಸಾಕ್ತೀನಿ ಅಂದ್ರೆ, ನಾಳೆ ನಾ ಎಕ್ಸ್ಪ್ಲೇನ್ ಮಾಡುವಾಗ ನೀವು ಹೇಳಬೇಕು, ಸರ್ ಇದು ಕೇಸ್ದಾಗ ಅಗ್ರಿಮೆಂಟ್ ಪ್ರಕಾರ ಸೆಕ್ಷನ್ 2 ಸಬ್ಸೆಕ್ಷನ್ ಇ ಪ್ರಕಾರ ಅಗ್ರಿಮೆಂಟ್ ಅಂದ್ರೆ ಪ್ರಾಮಿಸಸ್ ಆರ್ ಸಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್ ಈಸ್ ಕಾಂಟ್ರಾಕ್ಟ್ ಆಗುತ್ತೆ ಸರ್, ಅಗ್ರಿಮೆಂಟ್ ಆಗುತ್ತೆ ಅಂತ ಹೇಳ್ಬೋದು, ಹೌದಲ್ಲ? ಸೊ ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್ ಏನಪ್ಪ ಅಲ್ಲಿ? ಕಾಂಟ್ರಾಕ್ಟ್. ಸೆಕ್ಷನ್ 2 ಸಬ್ಸೆಕ್ಷನ್ ಇ ಏನಾಗುತ್ತೆ? ಅಗ್ರಿಮೆಂಟ್. ಎದಕ್ಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಕಾಂಪಿಟೇಷನ್ ಆಗೈತೆ. ಬರಿಬೇಕಂತ ಏನಿಲ್ಲ, ಬಟ್ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಬರೀಬೇಕಾಗುತ್ತೆ. ಸೊ ದಟ್ ವ್ಯಾಲ್ಯೂಯೇಟರ್ ಅಲ್ಲ, ಹೌದಲ್ಲಪ್ಪ ಏನು ಸೆಕ್ಷನ್ಸ್ ಗೊತ್ತಿದ್ದಾವೆ, ಕಂಡೀಷನ್ಸ್ ಗೊತ್ತಿದ್ದಾವೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಸರ್ ಏನು ಟಫ್ ಇಲ್ಲ, ಈಸಿ ಇದೆ, ಮಾಡಬಹುದು. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಫೋಕಸ್ ಮಾಡಬೇಕು. ಕೇಳಪ್ಪ ಕೇಳು ನೋಡು. ದ ಟರ್ಮ್ ಅಗ್ರಿಮೆಂಟ್ ಗಿವನ್ ಇನ್ ಸೆಕ್ಷನ್ 2 ಸಬ್ಸೆಕ್ಷನ್ ಇ ಏನ್ ಡಿಫೈನ್ ಮಾಡ್ತಾ ಇದ್ದೇವೆ? ಎವ್ರಿ ಪ್ರಾಮಿಸ್, ಪ್ರತಿಯೊಂದು ಪ್ರಾಮಿಸ್, ರೈಟ್? ಪ್ರತಿಯೊಂದು ಪ್ರಾಮಿಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸ್. ಅಂಥವು ಪ್ರಾಮಿಸ್ ಬಹಳಷ್ಟು ಪ್ರಾಮಿಸಸ್, ಸೆಟ್ ಆಫ್ ದಿ ಪ್ರಾಮಿಸ್ ಪ್ಲೂರಲ್, ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್. ಈ ಕನ್ಸಿಡರೇಷನ್ ಅಗೇನ್ ಚಾಪ್ಟರ್ 5 ಕನ್ಸಿಡರೇಷನ್ ಮ್ಯಾಗೆ, ರೈಟ್? ಈ ಕನ್ಸಿಡರೇಷನ್ ಅಂದ್ರೆ ಏನು? ಪ್ರತಿಫಲ. ಯು ಗಾಟ್ ಇಟ್ ರೈಟ್? ಗೊತ್ತಾಗಿದ್ದಿಲ್ಲ? ಕನ್ಸಿಡರೇಷನ್ ಅಂದ್ರೆ ಏನಾಗುತ್ತೆ? ನೀವು ಏನು ಖರೀದಿ ಮಾಡ್ತಾ ಇದ್ದೀರಿ ಅದಕ್ಕೆ ದುಡ್ಡು ಪೇ ಮಾಡಬೇಕು. ಏನು ಸೇವೆ ತಗೊಳ್ತೀರಿ, ಈಗ ನೀವು ಕೋಚಿಂಗ್ ತಗೊಳ್ತೀರಿ, ಫೀಸ್ ಪೇ ಮಾಡಬೇಕು, ನಾನು ನಿಮ್ಗೆ ಕಲಿಸ್ಬೇಕು. ನಿಮ್ದು ಕನ್ಸಿಡರೇಷನ್ ಆಯ್ತು ನಾಲೆಜ್, ನಂದು ಕನ್ಸಿಡರೇಷನ್ ಆಯ್ತು ಫೀಸ್. ಸೊ ನೆನಪಿಟ್ಕೊಡ್ರಿ, ಸೆಕ್ಷನ್ 2 ಸಬ್ಸೆಕ್ಷನ್ ಇ ಆಫ್ ದಿ ಆಕ್ಟ್ ಏನ್ ಹೇಳುತ್ತೆ? ಎವ್ರಿ ಪ್ರಾಮಿಸಸ್ ಆರ್ ಸೆಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್ ಈಸ್ ಕಾಲ್ಡ್ ಆಸ್ ಅ ಅಗ್ರಿಮೆಂಟ್. ಗೊತ್ತಾಗಿದೆಯಾ? ಚಲೋ, ಹಾಗಿದ್ದರೆ ಏನ್ ಸರ್ ಈಗ ಅಗ್ರಿಮೆಂಟ್ ಅಂದ್ರೆ? ನೆನಪಿಟ್ಕೊಡ್ರಿ, ಪ್ರಾಮಿಸಸ್ ಆರ್ ಎವ್ರಿ ಸೆಟ್ಸ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್. ಎಕ್ಸಾಕ್ಟ್ಲಿ, ನಿನ್ನ ಹೆಸರು ನನ್ನ ಹಾರಿ ನಡೀತಿತ್ತು ನನಗೆ, ಬಟ್ ನನಗೆ ಇದು ನನ್ನ ಬಿಟ್ಕೋಬೇಕು ನೀವು. ಕನ್ಸಿಡರೇಷನ್ ಟು ಈಚ್ ಅದರ್
ಓಕೆನಾ. ಸೆಕ್ಷನ್ 2 ಸಬ್ಸೆಕ್ಷನ್ ಇ ಆಯ್ತು. ಓಕೆನಾ ಓಕೆನಾ ಬಚ್ಚಾ. ಈಗ ಸರ್ ಏನು ಸರ್ ಹಾಗಿದ್ರೆ ಸರ್ ನನಗೆ ಇದು ಅರ್ಥ ಆಗಿಲ್ರಿಪ್ಪ, ಪ್ರಾಮಿಸ್ ಅಂದ್ರೆ ಏನು? ಅಗೇನ್ ಕ್ವಶನ್ ಬರುತ್ತೆ, ಪ್ರಾಮಿಸ್ ಅಂದ್ರೆ ಏನು ಪದ? ವಾಟ್ ಈಸ್ ಪ್ರಾಮಿಸ್? ಆಬ್ವಿಯಸ್ಲಿ ಕ್ವಶನ್ ಬಂದೇ ಬರುತ್ತೆ. ಪ್ರಾಮಿಸ್ ಅಂದ್ರೆ ಏನು? ವಾಟ್ ಈಸ್ ಪ್ರಾಮಿಸ್? ವೈ ಇದೆ ಒಬ್ಬ ಹುಡುಗ ಅದಾನೆ, ಒಬ್ಬ ಹುಡುಗಿ ಇದ್ದಾಳೆ, ಇವ ಈಕಿ ಐ ಲವ್ ಯು ಅಂತ ಪ್ರಾಮಿಸ್ ಏನದ? ಹೆಂಗ್ ಪ್ರಾಮಿಸ್ ಆಗತ್ತೆ? ಐ ವಿಲ್ ಮ್ಯಾರಿ ಯು, ನಾನಿಗೆ ಮದುವೆ ಆಗ್ತೀನಿ, ಅದು ಪ್ರಾಮಿಸ್ ಆಗುತ್ತೆ. ಐ ಲವ್ ಯು ಹೆಂಗ್ ಪ್ರಾಮಿಸ್ ಆಗತ್ತಪ್ಪ? ನನಗೆ ಪ್ರೀತಿ ಮಾಡ್ತೇನೆ ಅಂದ್ರೆ ಮಾಡೋದು ನಮ್ಗೆ ಗೊತ್ತೈತಿ. ಅಕ್ಸೆಪ್ಟೆನ್ಸ್ ಬೇಕಾಗತ್ತಕ್ಕೆ. ಹಾ, ಇಕ್ಕಿದ ಅಕ್ಸೆಪ್ಟೆನ್ಸ್ ಯಾವಾಗ ಬೇಕಾಗತ್ತಲ್ಲ, ದಾಟ್ ಈಸ್ ಕಾಲ್ಡ್ ಎಸ್ ಪ್ರಾಮಿಸ್. ಈಗ ಒಂದು ಹುಡುಗಿದಾರೆ, ಹೋಗ್ತಾ ಇದ್ದಾಳೆ, ಹೊರಗಿಂದ ಲವ್ ಮಾಡ್ತೀರಿ ನೀವು, ಬಟ್ ಈಗ ಮದುವೆ ಆಗುವುದು ಯಾವಾಗತ್ತೆ? ಮದುವೆ ಯಾವಾಗತ್ತೆ? ವೆನ್ ಯು ಪ್ರಪೋಸ್ ಹರ್ ಅಂಡ್ ವೆನ್ ಶಿ ಆಕ್ಸೆಪ್ಟ್ ಇಟ್, ದಟ್ ಈಸ್ ಕಾಲ್ಡ್ ಎಸ್ ಅ ಪ್ರಾಮಿಸ್. ಸರ್ ಅಂದ್ರೆ ಏನು? ಪ್ರಾಮಿಸ್ ಅಂದ್ರೆ ಏನ್ ಸರ್? ನೋಡಪ್ಪ, ಅಗೇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಪ್ರಾಮಿಸ್ ಅಗೇನ್ ಗೊತ್ತಾಗಬೇಕಾಗುತ್ತೆ. ಬಿಕಾಸ್ ನೋಡಿ, ಈಗ ಸಿಂಪಲ್ ಇತ್ತು, ಏನಿತ್ತು? ಅಗ್ರಿಮೆಂಟ್ ಫಾರ್ಮಿಂಗ್ ಎನ್ಫೋರ್ಸಿಬಲ್ ಬೆಲಾಯ್ಸ್ ಕಾಂಟ್ರಾಕ್ಟ್ ಇತ್ತು. ಅಗೇನ್ ನಾವು ಅದಕ್ಕೆ ಆ್ಯಡ್ ಮಾಡಿದ್ವಿ ಅಗ್ರಿಮೆಂಟ್ ಮತ್ತು ಎನ್ಫೋರ್ಸಿಬಿಲಿಟಿ, ಹೌದಲ್ಲ? ಅಗ್ರಿಮೆಂಟ್ ಮತ್ತು ಎನ್ಫೋರ್ಸಿಬಿಲಿಟಿ ಮಾಡಿದ್ವಿ. ಮತ್ತು ಅಗ್ರಿಮೆಂಟ್ದಾಗ ಒಂದು ಮೀನಿಂಗ್ ಇದೆ ಅದರದ್ದು. ಮತ್ತು ಅಗ್ರಿಮೆಂಟ್ದಾಗ ಏನು ಬಂತ್ರಿ? ಇಲ್ಲಿ ಅಗ್ರಿಮೆಂಟ್ದಾಗ ಪ್ರಾಮಿಸ್ ಬಂತು, ಅಗ್ರಿಮೆಂಟ್ದಾಗ ಏನು ಬಂತ್ರಿ? ಕನ್ಸಿಡರೇಷನ್ ಬಂತು, ಹೌದೋ ಇಲ್ಲ? ಎಸ್ ಆರ್ ನೋ? ಹಾಗಿದ್ದರೆ ಕಮ್ ಬ್ಯಾಕ್ ಟು ದ ಪಾಯಿಂಟ್ ಬಚ್ಚಾ. ಪ್ರಾಮಿಸ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಏನ್ರಿ? ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಏನ್ ಹೇಳುತ್ತೆ? ಪ್ರಾಮಿಸ್ ಬಗ್ಗೆ ಹೇಳುತ್ತೆ. ಪ್ರಾಮಿಸ್ ಬಗ್ಗೆ ಹೇಳುತ್ತೆ. ಸರಿ ಏನ್ರಿಪ್ಪ? ನೋಡ್ರಿ, ವೆನ್ ವೆರಿ ಇಂಪಾರ್ಟೆಂಟ್ ಬರ್ತಾ. ಈಗ ಮೇನ್ ಕಾಂಟ್ರಾಕ್ಟ್ ಬಂದ್ ನೋಡ್ರಿ, ಬಿಕಾಸ್ ಒನ್ಸ್ ಯು ಗೊತ್ತಾಯ್ತದ್ದು ಆರಾಮ್ಸೆ ಮುಂದಿನ ಪಾಠ ಹೇಳ್ಬೋದು. ಫಸ್ಟ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅಗೇನ್ ದೊಡ್ಡ ಸಮಸ್ಯೆ ಆಗುತ್ತೆ. ಅಂದ್ರೆ ಏನ್ರಿ ಸರ್? ವೆನ್ ಪರ್ಸನ್ ಟು ಹೂಮ್ ಪ್ರಪೋಸಲ್ is made signifies his assent, right? The proposal is said to be accepted. When the proposal is accepted, it become promise. ಅಂದ್ರೆ ಏನು ಸರ್? ಅರ್ಥ ಆಗಿಲ್ಲ, ಕೇಳಪ್ಪ, ಇಲ್ಲೇ ಕೇಳು. ನೀವು ಒಂದು ಪ್ರಪೋಸಲ್ ಕಳಿಸಿರಿ, ಹೀಗೆ ಒಂದು ಪ್ರಪೋಸಲ್ ಕಳಿಸಿರಿ ನೀವು. ಸರ್ ಏನು? ನಾನು ನಿಮ್ದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ. ಪ್ರಪೋಸಲ್ ಏನ ಮಾಡಕ್ ಒಲ್ಲೆ ಅಂದ್ರೆ ರಿಜೆಕ್ಟೆಡ್. ಸೊ ಅದು ಪ್ರಾಮಿಸ್ ಆಗಂಗಿಲ್ಲ. ಹಾ ಆಯ್ತು, ನಾ ಮಾಡ್ತೀನಿ ಅಂದ್ರೆ ಪ್ರಪೋಸಲ್ ಇದೆಯಲ್ಲ, ಪ್ರಪೋಸಲಿಗೆ ಅದು ಅಕ್ಸೆಪ್ಟೆನ್ಸ್ ಸಿಕ್ತಪ್ಪ. ವೆರಿ ಇಂಪಾರ್ಟೆಂಟ್. ಅಕ್ಸೆಪ್ಟೆನ್ಸ್ ಸಿಕ್ತು, ಪ್ರಾಮಿಸ್ ಆಗತ್ತೆ. ಓಕೆ, ಈಗ ನಾವು ಪ್ರಪೋಸಲ್ ಮಾಡ್ತಾ ಇದ್ದೀವಿ, ಅಕ್ಸೆಪ್ಟೆನ್ಸ್ ಬೇಕಾಗಿಲ್ಲ, ಸುಮ್ಮನೆ ಮಾಡಾಕ್ತೀವಿ, ಅದು ಪ್ರಾಮಿಸ್ ಆಗುತ್ತೆ? ಅದು ಚಾನ್ಸೇ ಇಲ್ಲ, ಬಿಕಾಸ್ ಅಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಂಗೆ ಇಲ್ಲ. ಗೊತ್ತಾಯಿತು. ಅಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ಒಂದು ಪ್ರಾಮಿಸ್ ಇದೆ, ಪ್ರಾಮಿಸ್ ಇದೆಯಲ್ಲ, ಅದು ಪ್ರಾಮಿಸ್ ಯಾವಾಗ ಅಂತೀವಿ? ನಾವು ಒಂದು ಪ್ರಪೋಸಲ್ ಕಳಿಸಿರ್ಬೇಕು, ರೈಟ್? ಆ ಪ್ರಪೋಸಲಿಗೆ ಅಕ್ಸೆಪ್ಟೆನ್ಸ್ ಬಂದಿರಬೇಕು, ಇಚ್ಛೆ ಬಂದಿರಬೇಕು, ರೈಟ್? ನೀವು ಪ್ರಪೋಸಲ್ ಕಳಿಸ್ತಾ ಇದ್ದಿರಲ್ಲ, ಇದ್ರ ಹಿಂದ ಉದ್ದೇಶ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಇದ್ರ ಹಿಂದ ಉದ್ದೇಶ ಏನಿರಬೇಕು? ಅಕ್ಸೆಪ್ಟೆನ್ಸ್ ಬೇಕಾಗಿರ್ಬೇಕು. ಅಂದ್ರೆ ಏನ್ರಿ ಸರ್? ನ್ಯೂಸ್ ಪೇಪರ್ ಹಾಕಿ ನಾನು ಒಂದಕ್ಕೊಂದು ಫ್ರೀ ಅಂತ ಪ್ರಪೋಸಲ್ ಆಗುತ್ತಲ್ಲ, ಅದು ಆಬ್ವಿಯಸ್ಲಿ ಆಗುತ್ತೆ, ಬಿಕಾಸ್ ಜನರಲ್ ಆಫರ್ ಆಗುತ್ತೆ. ಸೊ ಈಗ ಆಫರ್ ನಾವು ಕಳಿಸೋದಕ್ಕೆ ಇಂಟೆನ್ಷನ್ ಏನಿದೆ? ಅಕ್ಸೆಪ್ಟೆನ್ಸ್. ಅಂದ್ರೆ ಏನಪ್ಪಾ ಅಂದ್ರೆ, ಯಾವಾಗ ಪ್ರಪೋಸಲ್ ಇಂಟೆನ್ಷನ್ ಅಂದ್ರೆ ಹಿಂದೆ ಉದ್ದೇಶ ಅಕ್ಸೆಪ್ಟೆನ್ಸ್ ತಗೊಳ್ಳೋಕೆ ಇದೆ ಅಂದ್ರೆ, ರೈಟ್, ಆ ಅಕ್ಸೆಪ್ಟೆನ್ಸ್ಗೆ ಸಿಗ್ನಿಫಿಕೆನ್ಸ್ ಬಂತು, ಅಕ್ಸೆಪ್ಟೆನ್ಸ್ಗೆ ಸಿಗ್ನಿಫಿಕೆನ್ಸ್ ಬಂತಿಲ್ಲ, acceptance got significance, that is called as ಬಚ್ಚೋ ಪ್ರಾಮಿಸ್ ಆಗುತ್ತೆ. ಗೊತ್ತಾಗಿದೆಯಾ? ಸೊ ವೆರಿ ಸಿಂಪಲ್ ಅಂಡ್ ವೆರಿ ಸಿಂಪಲ್ ಟರ್ಮ್ ಆಗಿದೆ. ಸ್ವಲ್ಪ ನೋಡ್ರಿ, ಪ್ರಾಮಿಸ್ ಇಲ್ಲಿ ನಾನು ಐ ಗೋ ವಿತ್ ದಿಸ್. ಇದು ಆದ್ಮೇಲೆ ನೋಟ್ಸ್ ಅದಾವೆ, ಆ ನೋಟ್ಸ್ ನಾನು ಮಿಕ್ಸ್ ಮಾಡ್ತಿದ್ರಾಗ ಮತ್ತೆ ಎಕ್ಸಾಮ್ದಾಗ ಯಾವ್ದಾರ ಕ್ವಶನ್ ಕೇಳಲೇವ, ಬಿಕಾಸ್ ಬಿಸ್ನೆಸ್ ಲಾ ಅಕೌಂಟ್ ಟಫ್ ಅಂತಾರೆ. ಮ್ಯಾಥ್ಸು ಇದೆ, ಡೋಂಟ್ ವರಿ, ಮ್ಯಾಥ್ಸ್ ಅಂತೂ ಈಸಿಲಿ ಮಾಡ್ಕೋಬಹುದು, ಬಟ್ ಬಿಸ್ನೆಸ್ ಲಾ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂದ್ರೆ ಏನ್ ಸರ್ ಕೇಳ್ರಿ, ಅರ್ಥ ಆಗ್ತೀನಪ್ಪ ಒಮ್ಮಿ? ಅರ್ಥ ಆಗ್ತಾ ಇದೆ? ಸೇ ಎಸ್ ಅಂತ.
ಇಲ್ಲ ಇನ್ನೊಮ್ಮೆ ಕಳ್ಸಿದ್ದೀನಿ, ಬಿಕಾಸ್ ಇಲ್ಲಿ ಅಡ್ಮಿಷನ್ ಆಗಿದಾರಲ್ಲ, ಸೊ ಅದಕ್ಕೆ ಹೇಳ್ತೀನಿ ನಾನು. ರೈಟ್. ಸೊ ಅಂದ್ರೆ ಏನು ಸರ್, ಒಂದು ನಿಮಿಷ ರೀ, ಇದು ಕಣ್ಣಿಗೆ ಕಾಣಾಗ್ತಿಲ್ಲ ಹುಡುಗರಿಗಿದು. ಬಿಕಾಸ್ ಇವ್ರ ಕಣ್ಣಿಗೆ ಕಂಡ್ರನ ಭಾಳ ಈಸಿ ಆಗುತ್ತೆ. ಸುಮ್ಮನೆ ನಾನು ಅಲ್ಲಿ ಗಿಚ್ಕೊಂಡ್ಕೊಂಡ್ರೆ ಇದೇನು ರಿಪ್ಪ ಅದು ಕಾಣಾಗ್ತಿಲ್ಲ. ಹಾಂ, ಇದು ನಾವು ಇಟ್ ಕ್ಯಾನ್ ಸಿ ದಿಸ್, ನಾವು ದೇ ಕ್ಯಾನ್ ಸಿ ದಿಸ್. ನಿಮ್ಗೆ ಕಾಣುತ್ತಲ್ಲ ಇದು? ಯಾ, ಇವತ್ತು ಬುಕ್ ಆರ್ಡರ್ ಮಾಡಬೇಕಾಗಿತ್ತು ನೀನು, ನೆನಪಿಟ್ಕೋಪ್ಪ. ಕೇಳ್ರಿ ನೋಡಿ, ಪ್ರಾಮಿಸ್ ಅಂದ್ರೆ ವೆರಿ ಸಿಂಪಲ್ ಇದೆ, ಬಿಕಾಸ್ ಅಗ್ರಿಮೆಂಟ್ ಗೊತ್ತಾಗಿದೆ, ಈಗ ಪ್ರಾಮಿಸ್ ಗೊತ್ತಾಗಿದೆ ನಿಮಗೆ. ಬಟ್ ಸ್ವಲ್ಪ ಕ್ಲಾರಿಫಿಕೇಶನ್ ಹೋಗಿ ಐ ವಾಂಟ್ ಟು ಗೋ ಫಾರ್ ದಿ ನೆಕ್ಸ್ಟ್. ರೈಟ್. ಅಂದ್ರೆ ಏನು ಸರ್, ವೆನ್ ದ ಪರ್ಸನ್ ಟು ಹೂಮ್ ಪ್ರಪೋಸಲ್ ಈಸ್ ಮೇಡ್, ಇಲ್ಲಿ ಅದಾನೆ ಒಬ್ಬ ಪರ್ಸನ್ ಅದಾನೆ, ಇಲ್ಲಿ ಒಬ್ಬ ಇನ್ನೊಬ್ಬ ಪರ್ಸನ್ ಅದಾನೆ, ಇವ ಪ್ರಪೋಸಲ್ ಮೇಡ್ ಮಾಡೋಣ, ಈ ಮೇಡ್ ದ ಪ್ರಪೋಸಲ್ ಆಫರ್ ಮಾಡಾನೆ. ರೈಟ್. his assent to that signifies his assent. ಇವ ತನ್ನ ಇಚ್ಛೆ ಏನಪ್ಪ, ತನ್ನ ಅಸೆಂಟ್, ಇವ ಏನು ತನ್ನ signifies his assent. ಅಸೆಂಟ್ ಅಂದ್ರೆ ಏನು? ವಾಟ್ ಇಸ್ ಅಸೆಂಟ್? ಇಚ್ಛೆ ತೋರ್ಸನವ ಆತು ಅಂತ. ಸಿಗ್ನಿಫೈಸ್ ದ ಪ್ರಪೋಸಲ್ ಇಸ್ ಸೆಡ್ ಟು ಬಿ ಅಕ್ಸೆಪ್ಟೆಡ್. ಯಾವಾಗ ಇವ ತನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿದಾನೆ, ಸಿಗ್ನಿಫೈಸ್ ಅಸೆಂಟ್, ಅವಾಗ ಹೇಳ್ಬೋದು ಈ ಪ್ರಪೋಸಲ್ ಅಕ್ಸೆಪ್ಟ್ ಆಗಿದೆ ಅಂತ. ವೆರಿ ಇಂಪಾರ್ಟೆಂಟ್. ಅಸೆಂಟ್ ಬೇಕಿಲ್ಲಿ, ಇಚ್ಛೆ ಬೇಕಾಗುತ್ತೆ. ತಗೊಳಪ್ಪ ಪ್ರಾಪರ್ಟಿ, ಮದುವೆ ಮಾಡೋಣ ಬಂದು ಹಿಡ್ಕೊಂಡ್ರೆ ನೀವು ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿರ್ತೀರಿ ದಬ್ಬಾಳಿಕೆ ಮೇಲೆ, ಅದು ಅಗ್ರಿಮೆಂಟ್ ಆಗೋ ಸಾಧ್ಯ ಇಲ್ಲ. ಅಗ್ರಿಮೆಂಟ್ ವರ್ಡ್ ಇದ್ರೆ ಕಾಂಟ್ರಾಕ್ಟೇ ಇಲ್ಲ. ಗೊತ್ತಾಗಿದೆ? ಸೊ ಅದೇ ರೀತಿ ಯಾವುದೇ ಚೀಟಿಂಗ್, ಫ್ರಾಡ್ ಅದೆಲ್ಲ ಇಲ್ಲಿ ಬರಂಗಿಲ್ಲ. ಸೊ ಪ್ರಪೋಸಲ್ ಯಾವಾಗ ಬಚ್ಚಾ, ವೆನ್ ಪ್ರಪೋಸಲ್ ಈಸ್ ಅಕ್ಸೆಪ್ಟೆಡ್ ಇಟ್ ಬಿಕಮ್ ಪ್ರಾಮಿಸ್. ಗೊತ್ತಾಗಿದೆ? ಯಾವಾಗ ಪ್ರಪೋಸಲ್ ಅಕ್ಸೆಪ್ಟ್ ಆಯಿತು ಅದೇನಪ್ಪ ಇದು ಪ್ರಾಮಿಸ್ ಆಗಿದೆ. ಗೊತ್ತಾಗಿದೆಯಾ? ಗೊತ್ತಾಗಿದೆ. ಸೊ ಹಾಗಿದ್ರೆ ಏನ್ ಸರ್, ಈಗ ಏನಿಲ್ಲ, ಸ್ವಲ್ಪ ಕೇಳ್ರಿ. ಅಯ್ಯೋ ಎಲ್ಲತ್ತಪ್ಪ ಅದು. ಓಕೆ, ಐ ಡೂ ಒನ್ ಥಿಂಗ್ ಬಚ್ಚೋ. ಕೇಳ್ರಿ ಫಸ್ಟ್ ಯಾವ ಸೆಕ್ಷನ್ ಅಪ್ಪ ಅದು? ಸೆಕ್ಷನ್ಸ್ ಯಾವುದು? ಫಸ್ಟ್ ಕಾಂಟ್ರಾಕ್ಟ್ ಸೆಕ್ಷನ್ ಏನು? ಕಾಂಟ್ರಾಕ್ಟ್ ಸೆಕ್ಷನ್ ಏನಪ್ಪ? ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಿಬಲ್ ಬೈ ಲಾ. ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್. ಅಗ್ರಿಮೆಂಟ್ ಸೆಕ್ಷನ್ ಏನು? ಹಾ, ಇ. ವೆರಿ ಗುಡ್. ಆಮೇಲೆ ಪ್ರಾಮಿಸ್ ಇದ್ದ ಸಬ್ಸೆಕ್ಷನ್ ಬಿ. ರೈಟ್. ಚಲೋ 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 ಚಲೋ. ಈಗ ಗೊತ್ತಾಗಿದ್ದು? ಹಾಗಿದ್ದರೆ ಸರ್ ಇದಂತೂ ಗೊತ್ತಾಗೈತಿ, ಇದ್ರಾಗ ಏನೇನೈತ್ರಿಪ್ಪ ಸ್ವಲ್ಪ ನೋಡ್ರಿಪ್ಪ. ಫಾಲೋಯಿಂಗ್ ಪಾಯಿಂಟ್ಸ್ ಲ್ಯಾಕ್ ಕುಂತ್ಕೋಬೇಕು, ಫಿಕ್ಸ್ ಇಂಪಾರ್ಟೆಂಟ್. ವೆನ್ ದ ಪರ್ಸನ್ ಟು ಹೂಮ್ ದ ಪ್ರಪೋಸಲ್ ಇಸ್ ಮೇಡ್, ನಾವು ಇಲ್ಲೇ ಪ್ರಪೋಸಲ್ ಮಾಡಿರ್ಬೇಕು ಒಂದು. ಎರಡನೇದು, ಸಿಗ್ನಿಫೈಸ್ ಇಸ್ ಅಸೆಂಟ್ ಟು ದ ಪ್ರಪೋಸಲ್ ವೆನ್ ಇಟ್ ಇಸ್ ಮೇಡ್. ಯಾರಿಗೆ ನೀವು ಪ್ರಪೋಸಲ್ ಮಾಡಿರಿ ಅವ್ರ ಎಸೆಂಟ್ ತೋರಿಸಿದ್ದಾರೆ. ಇದಾಯ್ತು, ದ ಪ್ರಪೋಸಲ್ ಬಿಕಮ್ ಅಕ್ಸೆಪ್ಟೆಡ್, ಮತ್ತೆ ದ ಅಕ್ಸೆಪ್ಟೆಡ್ ಪ್ರಪೋಸಲ್ ಬಿಕಮ್ ಪ್ರಾಮಿಸ್ ಆಯ್ತು. ಸಮಜ್ ಮಾಯಾ? ಓಕೆನಾ? ಸೊ ಹಾಗಿದ್ರೆ ಏನ್ ಸರ್, ಈಗ ಏನಿಲ್ಲಪ್ಪ, ವೆರಿ ಸಿಂಪಲ್ ಇದೆ. ದಸ್ ವಿ ಸೇ ದಟ್ ಅಗ್ರಿಮೆಂಟ್ ಇದೆಯಲ್ಲ, ಅಗ್ರಿಮೆಂಟ್ ಈಸ್ promises or set of the promises forming consideration to each other, right? Result of proposal. Agreement ಯಾವಾಗ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಸ್ಟೇಜ್ ಆಫ್ ಅಗ್ರಿಮೆಂಟ್ ಏನಾಗುತ್ತೆ? ಪ್ರಪೋಸಲ್ ಆಗುತ್ತೆ. ಪ್ರಪೋಸಲ್ ಮೇಡ್ ಬೈ ಒನ್ ಪಾರ್ಟಿ ಟು ದ ಅದರ್ ಪಾರ್ಟಿ ಅಂಡ್ ದಟ್ ಪಾರ್ಟಿ ಗಿವ್ಸ್ ಅಕ್ಸೆಪ್ಟೆನ್ಸ್ ಟು ದಟ್ ದ ಕೋರ್ಸ್ ಆಫ್ ಮ್ಯೂಚುವಲ್ ಕನ್ಸಿಡರೇಷನ್. ಗೊತ್ತಾಗಿದೆ? ಅಂದ್ರೆ ಏನ್ ಸರ್, ಈಗ ಅಗ್ರಿಮೆಂಟ್ ಇದೆಯಲ್ಲ, ಅಗ್ರಿಮೆಂಟ್ ಈಸ್ ದ ರಿಸಲ್ಟ್ ಆಫ್ ವಾಟ್? ಪ್ರಪೋಸಲ್ ಆಗಿರಬೇಕು, ಆ ಪ್ರಪೋಸಲ್ಗೆ ಅಸೆಂಟ್ ಬಂದಿರಬೇಕು, ಮತ್ತೆ ಈ ಪ್ರಪೋಸಲ್ ಅಕ್ಸೆಪ್ಟ್ ಆದಮೇಲೆ ಕನ್ಸಿಡರೇಷನ್, ಮ್ಯೂಚುವಲ್ ಕನ್ಸಿಡರೇಷನ್, ಅದು ಎಷ್ಟು ಬೆಲೆ ಇದೆ, ಎಷ್ಟು ವ್ಯಾಲ್ಯೂ ಇದೆ, ಅದು ಪ್ರತಿಯೊಂದು ಪಾರ್ಟಿಗೆ ಸಿಕ್ಕಿರ್ಬೇಕು. ರೈಟ್? ಓಕೆನಾ? ತಿಳಿದಿದ್ದು? ಸೊ ಅಗ್ರಿಮೆಂಟ್ದಾಗ ಪ್ರಾಮಿಸ್ ಇದಾವೆ, ಪ್ರಾಮಿಸ್ದಾಗ ಪ್ರಪೋಸಲ್ ಇದೆ, ಪ್ರಪೋಸಲ್ ಅಕ್ಸೆಪ್ಟ್ ಆದ್ರೆ ಅದೇ ಪ್ರಪೋಸಲ್ ಅಕ್ಸೆಪ್ಟ್ ಆದ್ರೆ ಏನಾಗುತ್ತೆ? ಪ್ರಾಮಿಸ್ ಆಗುತ್ತೆ. ಪ್ರಾಮಿಸ್ ಆದ್ಮೇಲೆ ಏನಾಗುತ್ತೆ? ಫಾರ್ಮಿಂಗ್ ಕನ್ಸಿಡರೇಷನ್ ಯೂಸ್ ಆಗುತ್ತೆ. ಹಾಗಿದ್ರೆ ಏನ್ ಸರ್, ಅಗ್ರಿಮೆಂಟ್ ಇದೆಯಲ್ಲ, ಒಂದು ಆಫರ್ ಇರಬೇಕು ಅಥವಾ ಪ್ರಪೋಸಲ್ ಇರಬೇಕು. ರೈಟ್? ಪ್ರಪೋಸಲ್ ಅಥವಾ ಆಫರ್ ಎರಡು ಒಂದ ಇದು. ಪ್ಲಸ್ ಏನ್ ಬೇಕಪ್ಪ ಅದಕ್ಕೆ? ಅಕ್ಸೆಪ್ಟೆನ್ಸ್ ಬೇಕು.
ಪ್ಲಸ್ ಏನ್ ಬೇಕು ಕನ್ಸಿಡರೇಷನ್. ಅಕ್ಸೆಪ್ಟೆನ್ಸ್ ಆದ್ಮೇಲೆ ಕನ್ಸಿಡರೇಷನ್ ಇಲ್ಲ, ಅಗ್ರಿಮೆಂಟ್ ವೈಡ್. ಗೊತ್ತಾಯ್ತು? ಅಕ್ಸೆಪ್ಟೆನ್ಸ್ ಇದೆ, ಪ್ರಪೋಸಲ್ ಇಲ್ಲಿ ಅಕ್ಸೆಪ್ಟೆನ್ಸ್ ಇದೆ, ದಬ್ಬಾಳಿಕೆ ಮೇಲಿದೆ, ಚೀಟಿಂಗ್ ಮೇಲಿದೆ, ಫ್ರಾಡ್ ಮ್ಯಾಗಿದೆ, ಅಗ್ರಿಮೆಂಟ್ ವೈಡ್. ಪ್ರಪೋಸಲ್ ಇದೆ, ಅಕ್ಸೆಪ್ಟೆನ್ಸು ಇದೆ, ಫ್ರೀದಾಗ ನಡೆದೈತಿ ವ್ಯವಹಾರ, ಮನಿ ಮಠ ನಡೆದೈತಿ, ಕನ್ಸಿಡರೇಷನ್ ಇಲ್ಲ ಇಲ್ಲ, ವೈಡ್ ವೈಡ್ ವೈಡ್. ಗೊತ್ತಾಗಿದೆಯಾ? ಅಗ್ರಿಮೆಂಟ್ ಏನಾಗುತ್ತೆ ವೈಡ್ ಆಗುತ್ತೆ. ಗೊತ್ತಾಗಿದೆ? ಅಂಡರ್ಸ್ಟ್ಯೂಡ್? ಎಸ್ ಆರ್ ನೋ ಬಚ್ಚಾ? ಮುಂದೆ ಹೋಗೋಣ. ಚಲೋ. ಸೊ ಈಗ ಅಗ್ರಿಮೆಂಟ್ ಬಗ್ಗೆ ಗೊತ್ತಾಗಿತ್ತು ನಿಮಗೆ, ಗೊತ್ತಾಗಿದ್ದಿಲ್ಲ? ಡೌಟ್ ಇಲ್ವಲ್ಲ? ಇದು ಮತ್ತೆ ಮುಂದೆ ಡಿಟೇಲ್ ಹೋಗೋಣ ನಾವು. ಬಟ್ ನೆನಪಿಟ್ಕೋ, ಅಗ್ರಿಮೆಂಟ್ ಬಗ್ಗೆ ಗೊತ್ತಿರಬೇಕು. ಅಗ್ರಿಮೆಂಟ್ದಾಗ ಎಷ್ಟು ಪಾರ್ಟ್ ಅದಾವ್ರಿಪ್ಪ? ಇಲ್ಲಿ ಪ್ರಾಮಿಸ್ ಇದೆ, ಅಗ್ರಿಮೆಂಟ್ದಾಗ ಪ್ರಪೋಸಲ್ ಇದೆ, ಅಗ್ರಿಮೆಂಟ್ದಾಗ ಅಕ್ಸೆಪ್ಟೆನ್ಸ್ ಇದೆ, ಅಗ್ರಿಮೆಂಟ್ದಾಗ ಕನ್ಸಿಡರೇಷನ್ ಇದೆ. ಅಗ್ರಿಮೆಂಟ್ ಇಸ್ ನಥಿಂಗ್ ಬಟ್ ಸೆಕ್ಷನ್ 2 ಸಬ್ಸೆಕ್ಷನ್ ಇ. ಹೌದಲ್ಲ? ಪ್ರಪೋಸಲ್ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ. ಕನ್ಸಿಡರೇಷನ್ ಸರ್ ಮುಂದೆ ಬರುತ್ತೆ, ಸಮಾಧಾನ. ಈಗ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಕಾಂಟ್ರಾಕ್ಟ್. ಸೊ ಒಂದು ಪಾರ್ಟ್ ಅಂತ ಮುಗಿತಲ್ಲ, ಈಗ ಒಂದು ಪಾರ್ಟ್ ಅಂತ ಮುಗಿತಲ್ಪ ಈಗ. ಹೌದು ಇಲ್ಲ? ಅಗ್ರಿಮೆಂಟ್ ಅರ್ಥ ಆಗೈತಿ? ನೋ ಡೌಟ್? ನೋ ಡೌಟ್? ಡೌಟ್ ಇಲ್ಲ? ಹಾಗಿದ್ರೆ ಸರ್ ನೆಕ್ಸ್ಟ್ ಏನು? ಎನ್ಫೋರ್ಸಬಿಲಿಟಿ. ಏನ್ ಸರ್ ಎನ್ಫೋರ್ಸಬಿಲಿಟಿ? ನಾವು ಪ್ರಾಮಿಸ್ ಮಾಡಿದ್ವಿ, ಕನ್ಸಿಡರೇಷನ್ ಇದೆ, ಹಾ, ಅಗ್ರಿಮೆಂಟು ಆಯ್ತು, ಆದ್ಮ್ಯಾಗ ಕನ್ಸಿಡರೇಷನ್ ಕೊಡಾಕತ್ತಿಲ್ಲ, ಕನ್ಸಿಡರೇಷನ್ ಕೊಡಾಕತ್ತಿಲ್ಲ. ಕನ್ಸಿಡರೇಷನ್ ಅದರದ್ದು ಮೌಲ್ಯ. ಈಗ ನೀವು ಫೀಸ್ ಕೊಟ್ಟಿದ್ದೀನಿ ನನಗೆ, ಹಾ, ನಾನು ಕಳ್ಸಾಕತ್ತೇ ಇಲ್ಲ, ಹೋಗಿ ಏನು ಮಾಡ್ಬೋದು? ಯು ಕ್ಯಾನ್ ಪುಟ್ ದ ಕೇಸ್ ಆನ್ ಮೀ. ಎನ್ಫೋರ್ಸ್ ಮಾಡೋದಿಲ್ಲ, ನಾನು ಕೋರ್ಟ್ದಾಗ ಹೇಳ್ಬೋದಲ್ಲ, ಸರ್ ಈಗ ನಾವು ಫೀಸ್ ಕೊಡೋಣ, ಹಂಗೆ ಮಾಡಂಗಿಲ್ಲ ನಾನು, ಬಿಕಾಸ್ ನೀವು ಓದಿದ್ರೆ ನಾವು ಓದೀವಿ. ಹೌದಲ್ಲ? ನೀವಿಲ್ಲ, ನನ್ನ ಕೋಚಿಂಗ್ ಅಕಾಡೆಮಿನ ಇಲ್ಲ. ಸೊ ಅಂದ್ರೆ ಏನ್ರಿ ಸರ್, ಯಾವಾಗ ಎನ್ಫೋರ್ಸಬಿಲಿಟಿ ಯಾವಾಗ ಬರ್ತೈತಿ? ಅನ್ ಅಗ್ರಿಮೆಂಟ್ ಬಿಕಮ್ ಕಾಂಟ್ರಾಕ್ಟ್ ಮಸ್ಟ್ ಗಿವ್ ರೈಟ್ಸ್ ಟು ಲೀಗಲ್ ಆಬ್ಲಿಗೇಷನ್ ಟು ಈಚ್ ಪಾರ್ಟಿ, ರೈಟ್? ವಿಚ್ ಮೀನ್ಸ್ ಎನ್ಫೋರ್ಸಿಬಲ್ ಬೈ ಲಾ. ಪ್ರತಿಯೊಂದು ಪಾರ್ಟಿಗೆ ತನ್ನ ಅಧಿಕಾರ, ರೈಟ್, ತನ್ನ ಹಕ್ಕನ್ನು ಒಂದು ಸಾಬೀತು ಮಾಡಲಿಕ್ಕೆ, ಪಡೀಲಿಕ್ಕೆ ಒಂದು ಅಧಿಕಾರ ಕೊಡುತ್ತೆ. ಅದಕ್ಕೆ ನಾಂತೀವಿ ಎನ್ಫೋರ್ಸಿಬಿಲಿಟಿ ಅಂತೀವಿ. ಯಾವುದೇ ಅಗ್ರಿಮೆಂಟ್ ಎನ್ಫೋರ್ಸಿಬಿಲಿಟಿ ಇಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ವೈಡ್ ಆಗಿಬಿಡುತ್ತೆ. ಗೊತ್ತಾಗಿದೆ? ಸಮಜಾಗನಿ? ಅರ್ಥ ಆಗ್ತಾ ಇದೆ? ಇನ್ ಫಾಸ್ಟ್ ಸ್ಲೋ ಅದೇನಿ? ಕರೆಕ್ಟ್ ಇದೆಯಲ್ಲ? ಸೊ ಹಾಗಿದ್ರೆ ಸರ್ ಏನು ಈಗ? ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಬಚ್ಚೋ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಕಾಂಟ್ರಾಕ್ಟ್. Now, enforceability means it is going to give the legal obligation, legal power for each party. Each party is called enforceability. Thus, from above, we can conclude that. ಏನು ಕನ್ಕ್ಲೂಡ್ ಮಾಡಬಹುದು ಸರ್ ಇಲ್ಲಿ? ವೆರಿ ಸಿಂಪಲ್ ಅಪ್ಪ. ಏನು ನೋಡು, ಫಸ್ಟ್ ನಾನು ಬಿಟ್ಕೊಡ್ರಿ, ಬೇರೆ ಬುಕ್ ರೆಫರ್ ಮಾಡಕ್ ಹೋಗ್ಬೇಡ್ರಿ. ನೋಟ್ಸ್ ಅಂತ 10 ಜನ ಕೊಡ್ತಾರೆ, ಬಟ್ ಆ ನೋಟ್ಸ್ ಅಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು. ಸೊ ಇಲ್ಲಿ ಸಿಂಪಲ್ ಇದೆ, ಬುಕ್ ಇದೆ ಅವ್ರದ್ದು, ಕ್ವಶನ್ ಇದ್ರಾಗಿಂದ ಕೊಡ್ತಾರೆ, ಯಾವ ಸಾಲ್ವ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ, ನಾವು ಬರ್ಸ್ಕೊಡ್ತೀವಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ. ಮುಗಿತಲ್ಪ, 10 ಬುಕ್ ಓದಿ ಆದ ನೋಟ್ಸ್ ಬೇಡ, ಇಷ್ಟು ಬುಕ್ ಇಟ್ಕೊಡ್ರಿ. ನೋಟ್ಸ್ ಸಿಸ್ಟಮೆಟಿಕ್ ಆಗಿದೆ, ನೀಟ್ ಆಗಿದೆ. ಡೌಟ್ ಕೇಳಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಕದ್ದೀನಿ. ಹಾಗಿದ್ರೆ ಸರ್ ಏನೀಗ? ಏನಿಲ್ಲ, ಈಗ ಸ್ವಲ್ಪ ಕೇಳ್ರಿ, ಸ್ವಲ್ಪ ನೋಡ್ರಿ. ಏನಂದ್ರೆ ಕಾಂಟ್ರಾಕ್ಟ್ ಈಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ, ರೈಟ್? ಓಕೆನಾ? ಹಾಗಿದ್ರೆ elaborating about two concepts is obvious that contract comprise of agreement which is promises or how the promises forming consideration to each other, right? Further, section 2 subsection x requires agreement capable of being the enforceable by law before it is called contract. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಸ್ವಲ್ಪ ನೋಡು. ಇಲ್ಲಿ ಏನು ಗೊತ್ತಾಗ್ತಿದೆ? ಒಂದಿಂದ ಅಗ್ರಿಮೆಂಟ್ ಇದೆ, ಎರಡನೇದು ಎನ್ಫೋರ್ಸಿಬಿಲಿಟಿ. ಹೌದಲ್ಲ? ಸೊ ಇಲ್ಲಿ 2 ಕಾನ್ಸೆಪ್ಟ್ ಇದೆ. ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಕಂಪ್ರೈಸ್ ಆಫ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಇರಂಗಿಲ್ಲ. ಸೊ ಇಲ್ಲೇ ಪ್ರಾಮಿಸಸ್ ಆರ್ ಸಟ್ ಆಫ್ ದಿ ಪ್ರಾಮಿಸಸ್, ರೆಸಿಪ್ರೋಕಲ್ ಪ್ರಾಮಿಸಸ್ಗೆ ಅಕ್ಸೆಪ್ಟೆನ್ಸ್ ಇರುತ್ತೆ, ಅಕ್ಸೆಪ್ಟೆನ್ಸ್ಗೆ ಪ್ರಾಮಿಸ್ ಇರುತ್ತೆ. ದಟ್ ಅ ಪ್ರಾಮಿಸ್ ಇಸ್ ಅಕ್ಸೆಪ್ಟೆನ್ಸ್ ಆಫ್ ಪ್ರಪೋಸಲ್ ಗಿವಿಂಗ್ ರೈಟ್ಸ್ ಟು ಬೈಂಡಿಂಗ್ ದ ಕಾಂಟ್ರಾಕ್ಟ್. ಯಾವಾಗ ನೀವು ಒಂದು ಪ್ರಾಮಿಸ್ ಪ್ರಪೋಸಲ್ ಅಕ್ಸೆಪ್ಟ್ ಆದ್ರಿ, ಬೈಂಡ್ ಆಗಾಕತ್ತಿರಲಿ, ಏನಾಗತ್ತೀರಿ? ಬೈಂಡಿಂಗ್ ಮಾಡ್ತಾ ಇದ್ರಿ. ಸರ್ ಬೈಂಡಿಂಗ್ ಅಂದ್ರೆ ಏನ್ರು? ಆಸ್ ಪರ್ ದಿ ಲೀಗಲ್ ರೂಲ್ ಯು ಆರ್ ಬೈಂಡಿಂಗ್ ಯುವರ್ ಸೆಲ್ಫ್. ಅಂದ್ರೆ ಏನ್ರಿ ಸರ್? ಅಂದ್ರೆ
ಅಂದರೆ ಈಗ ನೀವು ಒಬ್ಬರಿಗೆ ಪ್ರಪೋಸಲ್ ಮಾಡಿದ್ರೆ ಕಳಿಸಿರಿ ಅಥವಾ ಆಫರ್ ಕಳಿಸಿರಿ, ಈ ಆಫರ್ ಅಥವಾ ಪ್ರಪೋಸಲ್ ಅಕ್ಸೆಪ್ಟ್ ಆಯಿತು, ರೈಟ್, ನೀವು ಈ ಪ್ರಪೋಸಲ್ ಪ್ರಕಾರ ನಡೆಯಬೇಕು. ಇಲ್ಲ ಅಂದರೆ ಯಾರು ಅಕ್ಸೆಪ್ಟ್ ಮಾಡಿದ್ದಾರೆ ನಿಮಗೆ ಎನ್ಫೋರ್ಸ್ ಮಾಡಬಹುದು, ಫೋರ್ಸ್ ಮಾಡಬಹುದು, ನಡೀರಿಪ್ಪ ನಿಮ್ಮ ಪ್ರಪೋಸಲ್ ಪ್ರಕಾರ. ಉದಾಹರಣೆಗೆ ನೀವು ಒಂದು ಪ್ರಪೋಸಲ್ ಕಳ್ತೀರಿ, ನನ್ನ ಹತ್ರ ಒಂದು ವಸ್ತು ಇದೆ, ಅದರದ್ದು ಬೆಲೆ 100 ರೂಪಾಯಿ ಇದೆ ಅಂತ ಒಂದು ಪ್ರಪೋಸಲ್ ಕಳಿಸ್ತೀರಿ, ನಾ ಮಾಡ್ತೀನಿ ಅಂತ. ಒಂದು 100%ಗೆ ಅವ ಈ 10,000 ರೂಪಾಯಿ ವಸ್ತು 100 ರೂಪಾಯಿ ಮಾಡ್ತಾನೆ. ಅವಾಗ ಏನಾಗುತ್ತೆ, ಇವರು ಆಯ್ತು ತಗೋತೀನಿ ಹೇಳ್ಬಿಡ್ತಾರೆ. ತಗೋತೇನಿ ಅಂತ ಹೇಳಿದ ಮ್ಯಾಗ ಮುಗೀತು, ನೀವು ಮಾರಬೇಕು. ತಗೋತೇನಿ ಅಂತ ಅಕ್ಸೆಪ್ಟೆನ್ಸ್ ಕೊಟ್ಟ ಮ್ಯಾಗೆ ನಿಮ್ಗೆ ಗೊತ್ತಾಗೈತಿ ಇದರದ ಬೆಲೆ 10,000 ರೂಪಾಯಿ ಇದೆ ಅಂತ. ಏನ್ರಿ 10,000 ರೂಪಾಯಿ ಇದೆ ಅಂತ. ಸೊ ಅವಾಗ ನಾ ಮಾರಕ್ಕೆ ಅಂದ್ರೆ, ನಾ ಕೊಡಕ್ಕೆ ಅಂದ್ರೆ ಇವ ನಿಮ್ಮ ಕೇಸ್ ಹಾಕ್ತಾನೆ. ಯಾಕೋ ಮಗನ 100 ರೂಪಾಯಿದಾಗ ಪ್ರಪೋಸಲ್ ಕಳಿಸಿದ್ದೀನಿ ನೀನು, ನಾ ಅದಕ್ಕೆ ಆಫರ್ ಆಕ್ಸೆಪ್ಟ್ ಮಾಡಿದ್ದೆ, ಈಗ ಕೊಡಬೇಕಂತ ಕೊಡ್ಬೇಕು, ಇಲ್ಲ ಬಾ ಕೋರ್ಟಿಗೆ. ಹಾ, ಇವ ಅಕ್ಸೆಪ್ಟೆನ್ಸ್ ಮಾಡೋಕ್ಕಿಂತ ಮುಂಚೆ ಪ್ರಪೋಸಲ್ ನೀವು ಕಳಿಸಿರಿ, ಅಕ್ಸೆಪ್ಟೆನ್ಸ್ ಮಾಡೋಕ್ಕಿಂತ ಮುಂಚೆ ಆ ಪ್ರಪೋಸಲ್ ನೀವು ಕ್ಯಾನ್ಸಲ್ ಮಾಡಿದ್ರೆ, ರಿಜೆಕ್ಟ್ ಮಾಡಿದ್ರೆ ಅದು ಮಾರಕ್ಕೆ ಬರಂಗಿಲ್ಲ. ಗೊತ್ತಾಗಿದೆಯಾ? ಗೊತ್ತಾಗಿದೆ ಅಂದ್ರೆ ಏನ್ ಸರ್? ಈಗ ನೋಡಪ್ಪ, ವೆರಿ ಸಿಂಪಲ್ ಅಂಡ್ ವೆರಿ ಸಿಂಪಲ್ ಇದೆ. ಇಲ್ಲೇ ಬೈಂಡಿಂಗ್ ದ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ? ವೆನ್ ದೇರ್ ಇಸ್ ಅ ಬೈಂಡಿಂಗ್ ಆಫ್ ದಿ ಕಾಂಟ್ರಾಕ್ಟ್. ಬೈಂಡಿಂಗ್ ಆಫ್ ದಿ ಕಾಂಟ್ರಾಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ವೆನ್ ದ ಪ್ರಪೋಸಲ್ ಅಕ್ಸೆಪ್ಟ್ ಆದ್ರೆ ಇಲ್ಲಿ ಎರಡು ಪಾರ್ಟಿ ಬೈಂಡ್ ಆಗ್ತಾರೆ as per the legal compliance. Further, section 2 subsection H requires agreement capable of being enforceable by law before it is contract. ಅಂದ್ರೆ ಏನ್ ಸರ್? ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್ ಎಲ್ಲೈತಪ್ಪ? ಸೆಕ್ಷನ್ 2 ಸಬ್ಸೆಕ್ಷನ್ ಎಚ್ ಪ್ರಕಾರ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಈ ಕಾಂಟ್ರಾಕ್ಟ್ ಐತಲ್ಲ, ಅಕ್ಸೆಪ್ಟೆನ್ಸ್ ಆಯಿತು, ಹಾ ಅಕ್ಸೆಪ್ಟೆನ್ಸ್ ಆಯಿತು, ಮತ್ತೆ ಎನ್ಫೋರ್ಸಬಿಲಿಟಿ ಬೈ ಲಾ ಇದೆ, ದಾಟ್ ಈಸ್ ಕಾಂಟ್ರಾಕ್ಟ್ ಆಗಿದೆ. ಓಕೆನಾ? So where the parties have made binding contract, they created rights and obligation between themselves. ಯಾವಾಗ ಯಾವುದೇ ಕಾಂಟ್ರಾಕ್ಟ್ ಬೈಂಡಿಂಗ್ ಕಾಂಟ್ರಾಕ್ಟ್ ಇದ್ರೆ, ಈಗ ಬೈಂಡಿಂಗ್ ಅಂತ ಗೊತ್ತಲ್ಲ ನಿಮಗೆ? ಬೈಂಡಿಂಗ್ ಅಂದ್ರೆ ಏನು? ಒಂದು ಒಪ್ಪಂದ ಮಾಡ್ಕೊಳತ್ತೀರಿ, ಆ ಒಪ್ಪಂದದಲ್ಲಿ ನಿಮ್ದು ಜವಾಬ್ದಾರಿ, ನಿಮ್ದು ಅಧಿಕಾರವನ್ನು ನೀವಿಲ್ಲಿ ತೋರಿಸ್ತಾ ಇದ್ದೀರಿ. ನಂದು ಇದು ಅಧಿಕಾರ ಐತಪ್ಪ, ನಾ ಇಷ್ಟಕ್ಕೆ ಮಾಡ್ತೇನೆ, ನಾ ಇದು ಕೊಡ್ತೇನೆ, ನೀವು ಅದಕ್ಕೆ ಇದು ಬೆಲೆ ಕೊಡಬೇಕು. ಸೊ ಯಾವಾಗ ಪಾರ್ಟಿ ದೆಮ್ಸೆಲ್ಫ್ ಬೈಂಡಿಂಗ್ ದೆಮ್ಸೆಲ್ಫ್ ಈಸ್ ಕಾಲ್ಡ್ ಕಾಂಟ್ರಾಕ್ಟ್ ಆಗುತ್ತೆ. ಅರ್ಥ ಆಗಿದೆಯಾ? ಮುಂದೆ ಹೋಗೋಣ. ಅಂಡರ್ಸ್ಟ್ಯಾಂಡ್? ಚಲೋ 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 ಚಲೋ. ಸೊ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಅದಾವೆ, ನಾ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ ಬಹಳಷ್ಟು. ಬಟ್ ಅಗೇನ್ ಬಚ್ಚ, ಸಿ ಎ ಬುಕ್ಕಿದ್ದು ಎಕ್ಸಾಂಪಲ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಯಾಕಂದ್ರೆ ಇದ್ರ ಮ್ಯಾಗಿಂದ ಕ್ವಶನ್ ಕೊಡ್ತಾನವ ಸ್ವಲ್ಪ ಹಿಂದೆ ಮುಂದೆ ಮಾಡಿ. ಅದಕ್ಕೆ ನೋಡ್ರಿಪ್ಪ, ನಾನು ಬೇರೆ 10 ಬುಕ್ ಓದಾಕ ಬರಂಗಿಲ್ಲ, ಬಟ್ ಎಕ್ಸ್ಪ್ಲೇನ್ ಅಂತ ಮಾಡ್ತೀನಿ ಡೀಟೇಲ್ ಆಗಿ ಅರ್ಥ ಮಾಡೋಂಗ. ಬಟ್ ಎಕ್ಸಾಂಪಲ್ಸ್ ಯೂಸ್ ರೆಫರ್ ಮಾಡ್ಕೊಡ್ರಿ. ಇದಕ್ಕೆ ಬಿಟ್ಟು ಮತ್ತೆ ಸಾರಿ ಎಕ್ಸಾಂಪಲ್ಸ್ ಅದಾವ ನಂತರ, ಡೋಂಟ್ ವರಿ ಅಬೌಟ್ ಇಟ್. ಈಗ ನೋಡ್ರಿ, ಎ ಅಗ್ರಿ ವಿತ್ ಬಿ, ಏನ್ರಿ? ಎ ಅಗ್ರಿ ವಿತ್ ಬಿ ಟು ಸೆಲ್ ಅ ಕಾರ್ ಫಾರ್ 2 lakh. ಎ ಅಗ್ರಿ ಆಗ್ಯಾನೆ ಬಿಗೆ ಏನಂತ? ಟು ಸೆಲ್ ಕಾರ್ ಫಾರ್ 2 lakh ಟು ಬಿ. ಇಲ್ಲಿ ಎ ಕಡೆ ಕಾರ್ ಐತಿ, ಬಿಗೆ ಮಾರಾಕ್ತಾನವ. Here A is under obligation to give car to B here, and B has the right to receive the car on payment of 2 lakh. So ಇಲ್ಲಿ ಕಾರ್ ಏನಾಗುತ್ತೆ? ಕನ್ಸಿಡರೇಷನ್ ಆಗುತ್ತೆ. 2 lakh ಏನಾಗುತ್ತೆ? ಕನ್ಸಿಡರೇಷನ್ ಆಗುತ್ತೆ. And also B is under obligation to pay 2 lakh to A, and A has right to receive 2 lakh. ಹೌದಲ್ಲ? ಸೊ ಇಲ್ಲೇ ಪ್ರಾಮಿಸ್ ಯಾರು ಮಾಡ್ತಾರೆ? ಬೋತ್ ಪ್ರಾಮಿಸ್ ಮಾಡಿದ್ದಾರೆ. ನಾ 2 lakh ರೂಪೀಸ್ ಕೊಡ್ತೇನೆ, ನೀ ಕಾರು ಕೊಡ್ತೇನೆ, ರೈಟ್? ಈಗ ಅಕ್ಸೆಪ್ಟೆನ್ಸ್ ಎಲ್ಲಿ ಆಗ್ಬೋದು? ಎ ಅಗ್ರಿ ಮಾಡಾನೆ ಅಂದ್ರೆ ಬಿ ಆಫರ್ ಮಾಡಿರ್ಬೋದಲ್ಲ ಅವನಿಗೆ, ಬಿ ಅವನಿಗೆ ಆಫರ್ ಮಾಡಿರ್ಬೋದು, ನಿಂದು ಕಾರ್ 2 ಲಕ್ಷ ರೂಪಾಯಿ ಕೊಡಪ್ಪ ಅಂತ. ಅದಕ್ಕೆ ಅವ ಅಗ್ರಿ ಆಗೈತಲ್ಲ ನಾವು. ಸೊ ಆಫರ್ ಯಾರು ಮಾಡಲಿ? ಬಿ ಮಾಡಾನೆ. ಆಕ್ಸೆಪ್ಟ್ ಯಾರು ಮಾಡಿದ್ದಾರೆ? ಎ ಮಾಡಿದಾನೆ. ನೆನಪು ಕೊಡ್ರಿ. ಈಗ ಎ ಅಕಸ್ಮಾತ್ ಆಗಿ ಅಕ್ಸೆಪ್ಟ್ ಮಾಡಿಲ್ಲಪ್ಪ ಅಂದ್ರೆ ಕಾಂಟ್ರಾಕ್ಟ್ ಆಗ್ತದಿಲ್ಲ. ಸೊ ಇದು ಅಗ್ರಿಮೆಂಟ್, right, forming consideration to each other, right? Sorry, promise is forming consideration to each other is agreement ಆಯ್ತು. ಮತ್ತೆ when the agreement is accepted, ಇದು bind ಆಯ್ತು between B and A. ಗೊತ್ತಾಗಿದೆಯಾ? So this is called contract here. Simple example ನೋಡ್ರಿ. ಅರ್ಥ ಆಗಿದೆಯಾ? ಮುಂದೆ ಹೋಗೋಣ. ಚಲೋ, we have question number 2 here. Example 2. Father promises his son, ಅಪ್ಪ ಪ್ರಾಮಿಸ್ ಮಾಡಾನೆ ಸನ್ಗೆ, ಟು ಪೇ ಹಿಮ್ ಪಾಕೆಟ್ ಮನಿ ಅಲೌನ್ಸ್ ಆಫ್ 500 ಎವ್ರಿ ಮಂತ್.
500 ರೂಪಾಯಿ ಕೊಡ್ತೀನಪ್ಪ ಮಜಾ ಮಾಡು ಅಂತ. ಬಟ್ ಹಿ ರಿಫ್ಯೂಸಸ್ ಟು ಪೇ ಲೇಟರ್. ಮುಂದೆ ಹೋಗಿ ಎಲ್ಲ ಹೋಗಂತ ನಾ ಕೊಡಂಗೆ ನೋಡಪ್ಪ ಏನು ಮಾಡ್ತೀನಿ ಹೋಗಿ. ದ ಸನ್ ಕ್ಯಾನ್ ನಾಟ್ ರಿಕವರ್. ಅಪ್ಪ ನಿನ್ನ ಕೇಸ್ ಹಾಕ್ತೀನಿ, ನೀ ಪ್ರಾಮಿಸ್ ಮಾಡಿ ನಂಗೆ ಕೊಡಾಕಂದ್ರೆ ಇದಕ್ಕೆ ಬರಂಗಿಲ್ಲ. ಇದಕ್ಕೆ ಬರಂಗಿಲ್ಲ. ಇಲ್ಲಿ ಲೀಗಲ್ ರಿಲೇಶನ್ಶಿಪ್ ಇಲ್ಲ, ಇಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ ಇದೆ. ಹೌದಲ್ಲ? ಹೌದಲ್ಲ? ವೆರಿ ಇಂಪಾರ್ಟೆಂಟ್ ಇದೆ. ಸೊ ಸೋಷಿಯಲ್ ಅಗ್ರಿಮೆಂಟ್ ಇದು. ಇವತ್ತು ಅಗ್ರಿಮೆಂಟ್ ಲೀಗಲ್ ಇದ್ರೆ ಅಷ್ಟ ಆಗುತ್ತೆ. ಸೋಷಿಯಲ್ ಅಗ್ರಿಮೆಂಟ್ ಅಂದ್ರೆ ಹೆಂಗಂದ್ರೆ ಇಲ್ಲಿ ಪ್ರಾಮಿಸ್ ಇರ್ತದಲ್ಲ, ಇಬ್ರು ಕನ್ಸಿಡರೇಷನ್ ಆಗಂಗಿಲ್ಲ. ಈಗ ಆತಪ್ಪ ಅಪ್ಪ ಪ್ರಾಮಿಸ್ ಮಾಡಾನೆ 500 ರೂಪಾಯಿ ಕೊಡ್ತೇನೆ ಅಂತ, ಅಪ್ಪಗೇನು ಆಗೈತಿ? ಕನ್ಸಿಡರೇಷನ್ ಕ್ರಿಯೇಟ್ ಆಗೈತಿಲ್ಲ? ಇಲ್ಲ. ಸೊ ಈ ಕನ್ಸಿಡರೇಷನ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಏನಾಗುತ್ತೆ, ಅದು ವೈಡ್ ಆಗಿಬಿಡುತ್ತೆ. ಅಗ್ರಿಮೆಂಟ್ ಇಟ್ ಸೆಲ್ಫ್ ಇಸ್ ವೈಡ್ ಆಗಿಬಿಡುತ್ತೆ. ಒಂದು. ಎರಡನೇದೇನಪ್ಪ, ಸೋಷಿಯಲ್ ಅಗ್ರಿಮೆಂಟ್ ಇದೆ. ಸೋಷಿಯಲ್ ಅಗ್ರಿಮೆಂಟ್ ಕೇಸ್ ಅಂದ್ರೆ ಇಲ್ಲಿ ಲವ್ ಅಂಡ್ ಅಫೆಕ್ಷನ್ಸ್, ರೈಟ್, ಮತ್ತೆ ಕ್ಲೋಸ್ ಫ್ಯಾಮಿಲಿ ರಿಲೇಷನ್ಸ್, ಅಟ್ಯಾಚ್ಮೆಂಟ್ಸ್. ಇಲ್ಲಿ ಇಂಟೆನ್ಷನ್ ಈಸ್ ನಾಟ್ ಟು ಕ್ರಿಯೇಟ್ ಎನಿ ಬೆನಿಫಿಟ್. ಎಕನಾಮಿಕ್ ಆಕ್ಟಿವಿಟಿ ಇರಂಗಿಲ್ಲ ಅಲ್ಲಿ. ಅಂತ ಅಗ್ರಿಮೆಂಟ್ಗೆ ನಾವು ಸೋಷಿಯಲ್ ಬೆನಿಫಿಟ್ ಅಂತೀವಿ, ಸೋಷಿಯಲ್ ಅಗ್ರಿಮೆಂಟ್ ಅಂತೀವಿ. ಸೊ ದಿಸ್ ಇಸ್ ನಾಟ್ ಕ್ರಿಯೇಟ್ ವಿತ್ ದ ಇಂಟೆನ್ಷನ್ ಟು ಕ್ರಿಯೇಟ್ ಅ ಲೀಗಲ್ ರಿಲೇಶನ್ಶಿಪ್ ಅಂಡ್ ಹೆನ್ಸ್ ಇಟ್ ಈಸ್ ನಾಟ್ ಅ ಕಾಂಟ್ರಾಕ್ಟ್ ಎಟ್ ಆಲ್. ಅರ್ಥ ಆಗಿದೆ? ಅರ್ಥ ಆಗಿದೇನಪ್ಪ? ಮುಂದೆ ಹೋಗೋಣ. ಹೇಳಪ್ಪ ಓಮಿ. ಸೊ now law of contract deals with only ಏನಪ್ಪ ಇಲ್ಲಿ ಲೀಗಲ್ ಆಬ್ಲಿಗೇಷನ್ಸ್. ಈಗ ಆಬ್ಲಿಗೇಷನ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ರೈಟ್. ಲಾ ಆಫ್ ಕಾಂಟ್ರಾಕ್ಟ್ ಏನಾಗುತ್ತೆ, ಲೀಗಲ್ ವಿಚ್ ರಿಸಲ್ಟಿಂಗ್ ಫ್ರಮ್ ಅಗ್ರಿಮೆಂಟ್. ಯಾವಾಗ ಕಾಂಟ್ರಾಕ್ಟ್ ಇದೆಯಲ್ಲ, ಲೀಗಲ್ ಆಬ್ಲಿಗೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಅದು ಅಗ್ರಿಮೆಂಟ್ ಆಗುತ್ತೆ. ಸಚ್ ಆಬ್ಲಿಗೇಷನ್ ಮಸ್ಟ್ ಬಿ ಕಾಂಟ್ರಾಕ್ಚುಯಲ್ ಇನ್ ನೇಚರ್. ಹೌಎವರ್ ಸಮ್ ಆಬ್ಲಿಗೇಷನ್ಸ್ ಆರ್ ಔಟ್ಸೈಡ್ ದ ಪರ್ವ್ಯೂ ಆಫ್ ಲಾ. ದಟ್ ಈಸ್ ಲೈಕ್ ಸೋಷಿಯಲ್ ಅಗ್ರಿಮೆಂಟ್ ಅಲ್ಲದಲ್ಲ, ಇದ್ರಲ್ಲಿ ಬರಂಗಿಲ್ಲ. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ಚಲೋ ಮುಂದೆ ಹೋಗೋಣ. ಕೇಳ್ರಿ. an obligation to maintain wife and children, an order of the court of the law, this is a status obligation, so out of the scope of the contract. ಇಲ್ಲಿ ಏನಾಗುತ್ತೆ, ಇದು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಬರಂಗಿಲ್ಲ. ಇದು ಏನಾಗುತ್ತೆ, ಸಿವಿಲ್ ಕೋರ್ಟ್ ಆಗಿ ಬರುತ್ತೆ. ಆಬ್ಲಿಗೇಷನ್ ಟು ಮೇಂಟೈನ್ ವೈಫ್ ಅಂಡ್ ಚಿಲ್ಡ್ರನ್, ಆರ್ಡರ್ ಆಫ್ ದಿ ಕೋರ್ಟ್, ಕೋರ್ಟ್ ಆರ್ಡರ್ ಮಾಡೈತಿ, ರೈಟ್. ದೀಸ್ ಆರ್ ದಿ ಸ್ಟೇಟಸ್ ಆಬ್ಲಿಗೇಷನ್ ಅಂಡ್ ಸೊ ಔಟ್ ಆಫ್ ದಿ ಸ್ಕೋಪ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಹಾಗಿದ್ರೆ ಕ್ವಶನ್ ಕೇಳ್ತಾ ಸರ್, ಪಕ್ಕಾ ಈ ಕ್ವಶನ್ ಕೇಳ್ತಾ ನೋಡಿ, ನೆನಪಿಟ್ಕೊಡ್ರಿ. ದಿಸ್ ಕ್ವಶನ್ 100% ಕೇಳಿದ್ದಾರೆ, ಭಾಳ ಸತಿ ಕೇಳಿದ್ದಾರೆ. ಅಗ್ರಿಮೆಂಟ್ ಮತ್ತೆ ಕಾಂಟ್ರಾಕ್ಟ್ ನಡುವಿನ ವ್ಯತ್ಯಾಸ ಏನಂತ, ಆಮೇಲೆ ಎಸೆನ್ಷಿಯಲ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟ್ ನೋಡೋಣ ಅಂತ. ಡೆಫಿನೆಟ್ಲಿ ವಿ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್. ಸೊ ಏನು ಸರ್, ಈಗ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಅಂಡ್ ಅಗ್ರಿಮೆಂಟ್ ನೋಡ್ರಿ. ಈಗ ಗೊತ್ತಾಗೈತೆ ನಿಮಗೆ ಕಾಂಟ್ರಾಕ್ಟ್ ಏನು, ಅಗ್ರಿಮೆಂಟ್ ಏನಂತ. ಕರೆಕ್ಟ್. ಅಗ್ರಿಮೆಂಟ್ ಏನು ಸರ್, ಪ್ರಾಮಿಸ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್. ಅಂದ್ರೆ ಏನು ಸರ್, ಪ್ರಾಮಿಸ್ ಪ್ಲಸ್ ಕನ್ಸಿಡರೇಷನ್ ಏನಾಗುತ್ತೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗುತ್ತೆ. ಕಾಂಟ್ರಾಕ್ಟ್ ಏನ್ರಿ, ಅಗ್ರಿಮೆಂಟ್ ಪ್ಲಸ್ ಲೀಗಲ್ ಎನ್ಫೋರ್ಸಿಬಿಲಿಟಿ. ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಕಾಂಟ್ರಾಕ್ಟ್ ಆಗುತ್ತೆ. ಅರ್ಥ ಆಗೈತಲ್ಲ? ಸ್ಲೋ ಹೊಂಟಿದ್ದೀವಿ ಬಟ್ ಸಿಸ್ಟಮೆಟಿಕ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಏನು ಸರ್, ಸ್ಕೋಪ್ ನೋಡ್ರಿ. ಅಗ್ರಿಮೆಂಟ್ ಲೀಗಲ್ ಅಗ್ರಿಮೆಂಟ್ ಇರ್ಬೋದು ಅಥವಾ ಸೋಷಿಯಲ್ ಅಗ್ರಿಮೆಂಟ್ ಇರ್ಬೋದು, ಏನ್ ಇರ್ಬೋದು, ಔಟ್ ಆಫ್ ದಿ ಸ್ಕೋಪ್ ಆಫ್ ದಿ ಕಾಂಟ್ರಾಕ್ಟ್ ಇರ್ಬೋದು. ಬಟ್ ಕಾಂಟ್ರಾಕ್ಟ್ ಹ್ಯಾಸ್ ಅ ನ್ಯಾರೋ ಸೆನ್ಸ್. ಅಂದ್ರೆ ಏನ್ರಿ ಸರ್, ಸ್ಪೆಸಿಫಿಕ್ ಪಾಯಿಂಟ್ ಇರ್ತೈತಿ. ಓನ್ಲಿ ಲೀಗಲ್ ಯಾವುದಿದೆಯಲ್ಲ, ಲೀಗಲ್ ಆಬ್ಲಿಗೇಷನ್ ಇರ್ತದಲ್ಲ ಅಷ್ಟೇ ಕಾಂಟ್ರಾಕ್ಟ್ ಆಗ್ತವೆ, ಅದು ಬಿಟ್ಟು ಬೇರೆ ಯಾವುದು ಕಾಂಟ್ರಾಕ್ಟ್ ಆಗಂಗಿಲ್ಲ. ಬಟ್ ಅಗ್ರಿಮೆಂಟ್ದಾಗೆಲ್ಲ ಅಗ್ರಿಮೆಂಟ್ ಆಗ್ತವೆ, ಹೌದಿಲ್ಲ? ಅಂದ್ರೆ ಏನ್ರಿ ಸರ್, ಎಲ್ಲ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗತ್ತೆ. ಸಾರಿ, ಎಲ್ಲ ಕಾಂಟ್ರಾಕ್ಟ್ ಅಲ್ಲಿ ಅಗ್ರಿಮೆಂಟ್ ಇರುತ್ತೆ, ಎಲ್ಲ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಇರಂಗಿಲ್ಲ, ಹೌದಿಲ್ಲ? ಎಲ್ಲ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗೋ ಚಾನ್ಸೇ ಇಲ್ಲ, ಬಟ್ ಎಲ್ಲ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರಬೇಕು, ಹೌದು ಇಲ್ಲ? ಹೆಂಗೇಳು ಈಗ ನೋಡಪ್ಪ, ಅಗ್ರಿಮೆಂಟ್ ಇದೆ, ಇದು ಅಗ್ರಿಮೆಂಟ್ ಸೋಷಿಯಲ್ ಇದೆ ಅಂದ್ರೆ ಅದು ಕಾಂಟ್ರಾಕ್ಟ್ ಆಗಂಗಿಲ್ಲ. ಬಟ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಅಗ್ರಿಮೆಂಟ್ ಬೇಕೇ ಬೇಕು, ಅದು ಲೀಗಲ್ ಅಪ್ಲಿಕೇಶನ್ ಬೇಕಾಗುತ್ತೆ. ಗೊತ್ತಾಗೈತಿ? ಅಂಡರ್ಸ್ಟ್ಯೂಡ್? ಡೌಟ್ ಐತೇನಪ್ಪ? ನೋ ಡೌಟ್. ಸೊ ಲೀಗಲ್ ಆಬ್ಲಿಗೇಷನ್ ಸರ್ ಏನಿದು? ಲೀಗಲ್ ಆಬ್ಲಿಗೇಷನ್, ಇಟ್ ಮೇ ನಾಟ್ ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್. ಅನ್ ಅಗ್ರಿಮೆಂಟ್ ಡಸ್ ನಾಟ್ ಆಲ್ವೇಸ್ ಗ್ರಾಂಟ್ ರೈಟ್ಸ್ ಟು ದ ಪಾರ್ಟಿ. ಹೌದು, ಸಮಟೈಮ್ಸ್ ಲೀಗಲ್ ಆಬ್ಲಿಗೇಷನ್ ಬರಂಗಿಲ್ಲ ಅದ್ರಾಗ. ಅಗ್ರಿಮೆಂಟ್ ಇರ್ತಾವೆ ಬಟ್ ಲೀಗಲ್ ಆಬ್ಲಿಗೇಷನ್ ಬರಂಗಿಲ್ಲ ಅದ್ರಾಗ. ಲೈಕ್ ಸೋಷಿಯಲ್ ಅಗ್ರಿಮೆಂಟ್ ಇರ್ತಾವಲ್ಲ, ರೈಟ್? ಬಟ್ ಲೀಗಲ್ ಕೇಸ್ ಆಗ ಬರ್ತದೆ ಸೋಷಿಯಲ್ ಅಗ್ರಿಮೆಂಟ್ದಾಗ ಇಲ್ಲ.
ಈಗ ನಿಮ್ಮ ಮಮ್ಮಿ ಮ್ಯಾಗ ನಿಮ್ಮ ಮಮ್ಮಿ ನಿಮ್ಮ ಕೇಸ್ ಬರ್ತದೆ, ನಾನು ನಿಮಗೆ ಜನ್ಮ ಕೊಟ್ಟೆ, ಬೆಳೆಸಿದೆ, ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಮೇಂಟೈನ್ ಮಾಡಿದ್ದೇನೆ, ದುಡ್ಡು ಕೊಡ್ರಿ ಅಂದ್ರೆ ನೋ ಯು ಕೆನಾಟ್. ಬಟ್ ಕಾಂಟ್ರಾಕ್ಟ್ ಇದೆಯಲ್ಲ, ಈಸ್ ಲೀಗಲ್ ಆಬ್ಲಿಗೇಷನ್ ಆಗುತ್ತೆ. ಆ ಕಾಂಟ್ರಾಕ್ಟ್ ಆಲ್ವೇಸ್ ಗ್ರಾಂಟ್ ಸರ್ಟನ್ ರೈಟ್ಸ್ ಟು ಎವ್ರಿ ಪಾರ್ಟಿ. ಪ್ರತಿಯೊಂದು ಪಾರ್ಟಿಗೆ ಇಲ್ಲಿ ಒಂದು ಅಧಿಕಾರ ಇರ್ತೈತಿ. ಇಲ್ಲಿ ಅಗ್ರಿಮೆಂಟ್ದಾಗ ಒಂದು ಪಾರ್ಟಿಗೆ ಅಧಿಕಾರ ಇರ್ತೈತಿ, ಒಂದು ಪಾರ್ಟಿಗೆ ಅಧಿಕಾರ ಇರೋದಿಲ್ಲ, ರೈಟ್. ಸೊ ನೇಚರ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಎಲ್ಲ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಇರಂಗಿಲ್ಲ, ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್. ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಆಗುತ್ತೆ. ಅರ್ಥ ಆಗ್ತೀನಪ್ಪ ಇದು? ಅರ್ಥ ಆಗಿದೆ? ಸೊ ಮನೆ ಕೇಳಿದ ಕ್ವಶನ್ ಇದು, ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಅಗ್ರಿಮೆಂಟ್ ಅಂಡ್ ಕಾಂಟ್ರಾಕ್ಟ್ ಅಂತ 5 ಮಾರ್ಕ್ಸಿಗೆ. ಸೊ ಅವಾಗ ಮತ್ತೆ ಹೇಳಕ್ ಹೋಗ್ಬೇಡ್ರಿ ಸರ್ ನನಗೆ ಕಲಿಸಿಲ್ಲ ಅಂತ, ದಯವಿಟ್ಟು ನೆನಪಿಟ್ಕೊಡ್ರಿ. ರಿಮೆಂಬರ್ ದಿಸ್. ಆಲ್ ರೈಟ್, ಮುಂದೆ ಹೋಗೋಣ. ಚಲೋ. ಆ್ಯಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ಲೈಕ್ ಮಾಡಿರಿಪ್ಪ ಹಂಗ. ಸರ್ ಹಾಗಿದ್ರೆ ಮುಂದೆ ಹೋಗೋಣ ನಡ್ರಿಪ್ಪ, ನಡ್ರಿ ಮುಂದೆ ಹೋಗೋಣ ನೋಡ್ರಿ. ಸರ್ ಏನಂದ್ರೆ ಯಾವುದೇ ಕಾಂಟ್ರಾಕ್ಟ್ ಅದು ವ್ಯಾಲಿಡ್ ಕಾಂಟ್ರಾಕ್ಟ್. ಈಗ ವ್ಯಾಲಿಡ್ ಅಂದ್ರೆ ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಇದೆ, ರದ್ದು ಮಾಡಿಲ್ಲ, ರದ್ದು ಮಾಡಕ್ಕೆ ಬರಂಗಿಲ್ಲ ಅದನ್ನು, ರೈಟ್. ನಿಜವಾದ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತಂದ್ರೆ ನೋಡ್ರಿ, ಅವಾಗ ನಮ್ಗೆ ಗೊತ್ತಿರಬೇಕು ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಬಿಕಾಸ್ ಈಗ ಸೇಲ್ ಆದ ಗೂಡ್ಸ್ ಆಕ್ಟ್ದಲ್ಲಿ ಬರ್ತಾವಲ್ಲ, ಅದು ಸೇಮ್ಲೇ ಬರ್ತಾವೆ ಮುಂದಿನ ಚಾಪ್ಟರ್ದಾಗ. ಸೊ ಹಾಗಿದ್ರೆ ಏನು ಮಾಡಬೇಕು, ಈಗ ನೀವು ನೆನಪಿಸಬೇಕಾಗುತ್ತೆ. ಈಗ ಯಾವುದೇ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವಾಗ ಆಗುತ್ತಪ್ಪ, ಫಸ್ಟ್ ಅಗ್ರಿಮೆಂಟ್ ಇರಬೇಕು, ಎರಡನೇದು ಫ್ರೀ ಕನ್ಸೆಂಟ್ ಇರಬೇಕು, ರೈಟ್. ಆಸ್ ಗಿವನ್ ಬೈ ಸೆಕ್ಷನ್ 10 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಗ್ರಿಮೆಂಟ್ ಇರಬೇಕು, ಮತ್ತೆ ಫ್ರೀ ಕನ್ಸೆಂಟ್ ಇರಬಹುದು. ಮತ್ತೆ ಏನು ಸರ್, ಈಗ ಮತ್ತೆ ಕಾಂಪಿಟೆನ್ಸಿ ಆಫ್ ದಿ ಪಾರ್ಟಿ ಇರಬೇಕು, ನೆನಪಿಟ್ಕೊಡ್ರಿ. ಲಾಫುಲ್ ಕನ್ಸಿಡರೇಷನ್ ಇರಬೇಕು, ಲೀಗಲ್ ಆಬ್ಜೆಕ್ಟ್ ಇರಬೇಕು, ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಡ್. ಇದೇನ್ರಿದು ಸೆಕ್ಷನ್ದಾಗ ಕೊಟ್ಟಾರದನ್ನ, ಆಸ್ ಗಿವನ್ ಬೈ ಸೆಕ್ಷನ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಯಾವ್ದ್ರಿ, ಅಗ್ರಿಮೆಂಟ್ ಇದೆ, ಫ್ರೀ ಕನ್ಸೆಂಟ್ ಇದೆ, ರೈಟ್. ಆಮೇಲೆ ಕಾಂಪಿಟೆಂಟ್ ಪಾರ್ಟಿ ಇದೆ, ಆಮೇಲೆ ಲಾಫುಲ್ ಕನ್ಸಿಡರೇಷನ್ ಇದೆ, ಲೀಗಲ್ ಆಬ್ಜೆಕ್ಟ್ ಇದೆ, ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್. ಎಷ್ಟು ಅದಾವೆ? 6 ಅದಾವೆ. ಬಟ್ ಎಸೆನ್ಷಿಯಲ್ ಎಲಿಮೆಂಟ್ ಅದಾವೆ, ನಾಟ್ ಗಿವನ್ ಬೈ ಸೆಕ್ಷನ್ 10, ಬಟ್ ಆಲ್ಸೋ ಕನ್ಸಿಡರೇಷನ್ ಈಸ್ ಎಸೆನ್ಷಿಯಲ್. ಇದು ಕೂಡ ಇಂಪಾರ್ಟೆಂಟ್ ಇದೆ. ಏನಪ್ಪ, ಫಸ್ಟ್ 2 ಪಾರ್ಟಿ ಇರಬೇಕಾಗತ್ತೆ, ಇಬ್ರು ಬೇಕಲ್ಲ, ನಾವು ನಮ್ಮ ಕಂಟ್ರೋಲ್ ಮಾಡಕ್ಕೆ ಬರಂಗಿಲ್ಲ. ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಇರಬೇಕು, ಉದ್ದೇಶ ಇಲ್ಲೇ. ಎನ್ಫೋರ್ಸಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ಹೌದಲ್ಲ. ಆಬ್ಲಿಗೇಷನ್ ಇಸ್ ವೆರಿ, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಪ್ಪ, ಫುಲ್ಫಿಲ್ಮೆಂಟ್ ಆಫ್ ಲೀಗಲ್ ಫಾರ್ಮಾಲಿಟೀಸ್. ಏನು ಫಾರ್ಮಾಲಿಟೀಸ್ ಇರ್ತೈತಿ ಅದು ಪೂರಾ ಲೀಗಲ್ ಫಾರ್ಮಾಲಿಟಿ ಫುಲ್ಫಿಲ್ ಮಾಡಬೇಕು. ಬಟ್ ಸೆಕ್ಷನ್ 10ದಾಗ ಇಲ್ಲ ಇದು, ಸೆಕ್ಷನ್ 10ದಾಗ ಇಲ್ಲ ಇದು. ನೆಕ್ಸ್ಟ್ ಸರ್ಟನಿಟಿ, ಒಂದು ಸರ್ಟನಿಟಿ ಇರಬೇಕು, ಇಷ್ಟ kg, ಇಷ್ಟ ರೂಪಾಯಿ, ಇಷ್ಟ ಸೈಜ್, ಇಷ್ಟ ನಂಬರ್ಸ್, ದೇ ಶುಡ್ ಬಿ ಸರ್ಟನ್ ಇರಬೇಕು. ಗೊತ್ತಾಯ್ತು? ನೆಕ್ಸ್ಟ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಇದು ಸೆಕ್ಷನ್ದಾಗಿಲ್ಲ, ಇರ್ಲಿ. ಹಾಗಿದ್ರೆ ಸರ್ ಈಗ ಏನು ನೋಡ್ರಿ, ಸೆಕ್ಷನ್ 10 ಪ್ರಕಾರ ಏನ್ ಹೇಳ್ತಾ ಇದೆ, ಎಲ್ಲ ಅಗ್ರಿಮೆಂಟ್ಸ್ ಇದಾವಲ್ಲ ಕಾಂಟ್ರಾಕ್ಟ್ ಆಗ್ತಾರೆ. ಆಲ್ ದಿ ಅಗ್ರಿಮೆಂಟ್ಸ್ ಏನಾಗ್ತವೆ? ಕಾಂಟ್ರಾಕ್ಟ್ ಆಗ್ತವೆ. ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್, ಯಾವುದೇ ತರ ದಬ್ಬಾಳಿಕೆ ಇಲ್ಲ, ಫೋರ್ಸ್ ಇಲ್ಲ, ಚೀಟಿಂಗ್ ಇಲ್ಲ. ಗೊತ್ತಾಯ್ತು? ಸೊ ಅಂದ್ರೆ ಆಲ್ ದಿ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ ಇಫ್ ದೇ ಆರ್ ಮೇಡ್ ಬೈ free consent of the parties competent to the contract. A contract parties competent ಇರಬೇಕು. For lawful consideration, ಅದರದ್ದು ಮೌಲ್ಯ, ಅದರದ್ದು ಉದ್ದೇಶ ಲಾಫುಲ್ ಇರಬೇಕು, ವಿತ್ ಲಾಫುಲ್ ಆಬ್ಜೆಕ್ಟ್. ಗೊತ್ತಾಯ್ತಿಲ್ಲ? ಅಂಡ್ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಡ್. ಇದನ್ನು ಯಾವುದೇ ಕಾರಣಕ್ಕೆ ವೈಡ್ ಅಂತ ಡಿಕ್ಲೇರ್ ಮಾಡಬಾರ್ದು. ಗೊತ್ತಾಗಿದೆಯಾ? ಸೊ ನೋಡಿ, ಸೆಕ್ಷನ್ 10 ಏನ್ ಹೇಳುತ್ತೆ, ಯಾವುದೇ ಅಗ್ರಿಮೆಂಟ್, ಈಗ ಗೊತ್ತಾಗಿದೆ ಅಗ್ರಿಮೆಂಟ್ ಅಂತ, ಅಗ್ರಿಮೆಂಟ್ ಇಸ್ ನಥಿಂಗ್ ಬಟ್ ಪ್ರಾಮಿಸಸ್ ಆರ್ ಸಾರ್ಟ್ ಆಫ್ ದಿ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಟು ಈಚ್ ಅದರ್. ಯಾವುದೇ ಅಗ್ರಿಮೆಂಟ್, ಈಗ ಕಾಂಟ್ರಾಕ್ಟ್ ಮಾಡಬೇಕಂದ್ರೆ ಏನಾಗ ಬೇಕ್ರಿ? ಅಗ್ರಿಮೆಂಟ್ ಬೇಕೇ ಬೇಕು, ರೈಟ್. ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್, ಆಫ್ ದಿ ಪಾರ್ಟೀಸ್, ರೈಟ್. ಮತ್ತೆ ಪಾರ್ಟೀಸ್ ಕಾಂಪಿಟೆಂಟ್ ಇರಬೇಕು. ಅಂದ್ರೆ ನೋಡ್ರಿ ಸರ್, ಇಲ್ಲಿ ವೆರಿ ಸಿಂಪಲ್ ಇದೆ. ಇಲ್ಲೇ ಏನಪ್ಪ, ಒಂದು ಕಾಂಟ್ರಾಕ್ಟ್ದಲ್ಲಿ ಪಾರ್ಟೀಸ್ ಬೇಕು, ಮಿನಿಮಮ್ 2 ಬೇಕು. ಈ ಪಾರ್ಟೀಸ್ ಎರಡನೇದೇನ್ರಿ? ಫ್ರೀ ಕನ್ಸೆಂಟ್ ಬೇಕು, ಇಚ್ಛೆ ಕ್ಲಿಯರ್ ಇರಬೇಕು, ಕರೆಕ್ಟ್. ಮತ್ತೆ ಇದರ ಹಿಂದೆ ಉದ್ದೇಶ ಏನ್ರಿ? ಲಾಫುಲ್ ಇರಬೇಕು, ಆಬ್ಜೆಕ್ಟ್ ಲಾಫುಲ್ ಇರಬೇಕು, ಕನ್ಸಿಡರೇಷನ್ ಆಲ್ಸೋ ಶುಡ್ ಬಿ ಲಾಫುಲ್ ಇರಬೇಕು.
ಎಲ್ಲರ ರೀಸನಬಲ್ ಕನ್ಸಿಡರೇಷನ್. ಈಗ 10 ರೂಪಾಯಿ ವಸ್ತು 10 ರೂಪಾಯಿ ಮಾಡಬೇಕು, 10 ರೂಪಾಯಿ ವಸ್ತು 1,000 ರೂಪಾಯಿ ಮಾರಕ್ಕೆ ಬರಂಗಿಲ್ಲ, 1,000 ರೂಪಾಯಿ ವಸ್ತು 1 ರೂಪಾಯಿ ಮಾರಕ್ಕೆ ಬರಂಗಿಲ್ಲ. ಸೊ ದೇ ಶುಡ್ ಬಿ ಲಾಫುಲ್ ಕನ್ಸಿಡರೇಷನ್ ಅಂಡ್ ವಿದಿನ್ ದ ಲಾಫುಲ್ ಆಬ್ಜೆಕ್ಟ್, ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವೈಡ್. ಗೊತ್ತಾಗಿದೆಯಾ? ಸೊ ದೀಸ್ ಆರ್ ನಥಿಂಗ್ ಬಟ್ ಸೆಕ್ಷನ್ 10. ಡೆಫಿನೆಟ್ಲಿ ಇದು ನಾನು ಮುಂದಿನ ಕ್ಲಾಸ್ದಾಗ ನಿಮಗೆ ಹೇಳ್ಕೊಡ್ತೀನಿ. ಆಲ್ ರೈಟ್. ಸೊ ನಾಳೆ ಎಕ್ಸಾಕ್ಟ್ 9 o'clock ಬರ್ರಿ, ಬಿಕಾಸ್ ವಿಲ್ ಟೀಚ್ ದಟ್ ನಾವು, ಬಿಕಾಸ್ ಒಬ್ಬರು ಸರ್ ಬಂದಾರಲ್ಲೇ. ಆದಷ್ಟು ನೋಡ್ರಿ, ಈಗ ಫೆಬ್ ಮಂತ್ದಾಗ ಒಂದು ನಿಮಿಷ, ವೆರಿ ಸಿಂಪಲ್ ಉದ್ದೇಶ ಇದೆ ಇಲ್ಲಿ. ಫೆಬ್ ಮಂತ್ ಒಳಗಡೆ ಅಕೌಂಟ್ಸ್ ಮತ್ತೆ ಲಾ ಮುಗಿಸಿರ್ಬೇಕು ನಾವು, ಅಕೌಂಟ್ಸ್, ಲಾ ಮತ್ತೆ ಎಕನಾಮಿಕ್ಸ್. ಬಿಕಾಸ್ ಫೆಬ್ ಮಂತ್ ಆದ್ಮ್ಯಾಗ ಐ ವಿಲ್ ಸ್ಟಾರ್ಟ್ ದ ಮ್ಯಾಥಮೆಟಿಕ್ಸ್. ಎಲ್ಲ ಒಮ್ಮೆ ತಲೆ ಹಾಕ್ಬಿಟ್ಟೆ ಅಂದ್ರೆ ಟಕ್ಕಂತ ಹೋಗ್ಬಿಡುತ್ತೆ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಕರೆಕ್ಟ್. ಸೊ ಫೆಬ್ ಮಂತ್ದಾಗ ನಾ ಎಲ್ಲ ಮುಗಿಸಿದ್ರೆ 100% ಆಗುತ್ತೆ, ಪಾಯ್ದಕ್ಕಾಗಂಗಿಲ್ಲ. ತರ್ಡ್ರಿ, ನನಗೆ ಶೇರ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ದಾಗ ಜಾಯ್ನ್ ಆಗ್ರಿ ಎಲ್ಲರೂ. ಓಕೆ, ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿಲ್ಲ, ಇರಲಿ. ನೋಡ್ರಿ, ಈಗ ಕೇಳಲೆ, ಈಗ ನಾವು ಜೈನ್ ಅಂತ ಮುಗಿದಿದೆ, ಬಟ್ ಆದರೂ ಕೂಡ ಜೈನ್ ಇನ್ನೂ ಎಷ್ಟು ದಿವಸ ಇದ್ದಾವೆ? ಸ್ಟಿಲ್ ಹೌ ಮೆನಿ ಡೇಸ್ ವಿ ಹ್ಯಾವ್? 6 days. ಇವತ್ತೊಂದು ಹೋಗಿದೆ. ವಿ ಹ್ಯಾವ್ 31 25 ಇನ್ನೂ 6 days ಇದಾವೆ ನಮ್ಮ ಹತ್ರ. 6 days ಒಳಗಡೆ 100% ಕಾಂಟ್ರಾಕ್ಟ್ ಅದು ಮೇನ್ ಪಾರ್ಟ್ನ ಮುಗಿಸ್ಬೋದು. ಬಿಕಾಸ್ ಫೆಬ್ ಮಂತ್ ಇಸ್ ದ ವೆರಿ ಇಂಪಾರ್ಟೆಂಟ್. ಫೆಬ್ ಮಂತ್ ಒಳಗಡೆ ಆದಷ್ಟು ನಾವು ಸೇಲ್ ಆಫ್ ದಿ ಗೂಡ್ಸ್ ಆಕ್ಟ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸ್, ಕಂಪನೀಸ್ ಆಕ್ಟ್ ಇದು ಮುಗಿಸ್ಬೇಕಾಗುತ್ತೆ. ರೈಟ್. ಬಿಕಾಸ್ ಕಾಂಟ್ರಾಕ್ಟ್ ಮುಗೀತಪ್ಪ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಮುಗಿಸ್ತೇವೆ. ಅದೇ ರೀತಿ ಅಕೌಂಟ್ಸ್ ಫೆಬ್ ಮಂತ್ ಅಲ್ಲಿ ಲಾ ಮತ್ತೆ ಅಕೌಂಟ್ಸ್ ನಾವು ಮುಗಿಸಾಕತ್ತೀವಿ ಅಂದ್ರೆ 100% ಮಾರ್ಚ್ ಮಂತ್ ಅಲ್ಲಿ ಎಕನಾಮಿಕ್ಸ್ ಮ್ಯಾಥ್ಸ್ ಮುಗಿಸ್ಬೋದು. ಏಪ್ರಿಲ್ ಮೇ 2 months ನಾವು ರಿವಿಷನ್ ಮಾಡ್ಕೋಬಹುದು. ರೈಟ್. ಸರಿಯಾಗಿ ಬರಬೇಕಾಗುತ್ತೆ. ಹೌದ್ರಿಪ್ಪ, ಡೈಲಿ 9 ಗಂಟೆಗಂದ್ರೆ ಇರಬೇಕು. 9 ರಿಂದ 11 ಗಂಟೆ ತನಕ ಅಕೌಂಟ್ಸ್ ಇರುತ್ತೆ, ಅಥವಾ 10 ತನಕ. ಆಮೇಲೆ 11 ರಿಂದ 12 ತನಕ ಅಥವಾ 1 o'clock ತನಕ ನಿಮ್ದು ಇರ್ತಿ ಲಾ ಇರುತ್ತೆ. ಸಮ್ ಟೈಮ್ಸ್ ಇದು 1:30 ಹೋಗ್ಬೋದು. ಬಟ್ ಈಗ ಬಿಕಾಮ್ದು ಎಕ್ಸಾಮ್ಸ್ ಅದ ಸ್ವಲ್ಪ, ಅದಕ್ಕೆ ಹೇಳ್ತಾನೆ. ಸೊ ಅವ್ರದ್ದು ಎಕ್ಸಾಮ್ಸ್ ಆದ್ಮೇಲೆ ಏನಾಗುತ್ತೆ, ನಾನು ಫ್ರೀ ಆಗಿಬಿಡ್ತೀನಿ 15 days ಒಳಗೆ. ಬಟ್ ಇಲ್ಲಿ ವಿ ಕ್ಯಾನ್ ದಿಸ್ ಮಚ್. ಬಟ್ ಏನಾಗುತ್ತೆ, ಟೈಮ್ ಸಿಕ್ಕರೆ ನಾನು ಲೈವ್ ಕ್ಲಾಸ್ ಇನ್ನೊಂದು ತಗೋತೀನಿ, ಅವಾಗ ಬರಬೇಕಾಗುತ್ತೆ. ಆಲ್ ರೈಟ್. ಸೊ ನಾಳೆ ಮಾರ್ನಿಂಗ್ ಎಕ್ಸಾಕ್ಟ್ 9 o'clock ಬರ್ರಿ. ನಾಳೆ 26 ಇದೆ, ಬಟ್ ಟೆನ್ಷನ್ ಇಲ್ಲ. ನಾಳೆ ಅಟ್ಲೀಸ್ಟ್ ನಾನು 1 class ತಗೋತೀನಿ. ರೈಟ್. ವಿಲ್ ಟೇಕ್ ಅಟ್ಲೀಸ್ಟ್ 1 o'clock 1 class ಅಕೌಂಟ್ಸ್ ನಾಳೆ ತಗೋತೀನಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ತಪ್ಸಕ್ಕೆ ಹೋಗ್ಬೇಡ ನಾಳೆ. ಚಲೋ, ಓಕೆ ಒಮ್ಮಿ ವಿಲ್ ಕಂಟಿನ್ಯೂ ಬರೀಪ್ಪ. ಮತ್ತೆ ಯಾರೆಲ್ಲ ಯೂಟ್ಯೂಬ್ದಾಗ ನೋಡ್ತಾ ಇದ್ದೀರಿ, ಪ್ಲೀಸ್ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ಜಾಯ್ನ್ ಆಗಿ ನಮ್ಮ ಕ್ಲಾಸ್ಗೆ. ರಿಯೋ ಅಕಾಡೆಮಿದಲ್ಲಿ ಕಂಪ್ಲೀಟ್ CA ಫೌಂಡೇಶನ್ದು ಸಿಲೆಬಸ್, CMA ದಾಯಿತು, CS ದಾಯಿತು,